ನೀವು ಅವ್ನು ಬಯಸಿದ್ದೆಲ್ಲ ಬಯಸಿದಾಗ ಕೊಡ್ತಾ ಇದ್ದೀರಾ. ಇವಾಗ ಒಂದು ಸೈಕಲ್ ಕೇಳ್ದ, ಕೊಡಿಸಿದ್ರಿ. ನಾಳೆ ಬೈಕ್ ಕೇಳ್ತಾನೆ, ನಿಮ್ಮ ಕೈಯಲ್ಲಿ ಆಯಿತು ಕೊಡಿಸಿದ್ರಿ. ನಾಳೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಾದ್ರೆ ಕಾರ್ ಕೇಳ್ತಾನೆ, ಓಕೆ ಆವಾಗಲೂ ಕೊಡಿಸಿದ್ರಿ ನೀವು. ನಾಳೆ ಫ್ಲೈಟ್ ಕೇಳ್ತಾನೆ, ಅವಾಗ ಏನು ಮಾಡ್ತೀರಿ ಸರ್? ಕೊಡಿಸಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತಾನೆ. ಬಿಕಾಸ್ ಕೇಳಿದ್ದೆಲ್ಲ ಸಿಕ್ಕಿದೆ ಅವನಿಗೆ, ಕೇಳಿದ್ದೆಲ್ಲ ಕೇಳಿದ ಸಮಯದಲ್ಲಿ ಸಿಕ್ಕಿದೆ. ಬಟ್ ನೀವು ಇವಾಗ ಕೊಡ್ಸೋಕ್ಕಾಗ್ತಾ ಇಲ್ಲ, ಅವಾಗ ಏನಾಗ್ತಾನೆ ಅವನು? ಡಿಪ್ರೆಷನ್ಗೆ ಹೋಗ್ತಾನೆ. ಈಗ ಮಗು ಎಡವು ಬಿದ್ದಾಗ ಜನರಲಿ ತಾಯಿ ಏನು ಮಾಡ್ತಾಳೆ ರೀ ಸರ್? ಆ ನೆಲಕ್ಕೆ ಹೊಡೆದು ಬೈತಾ ಇರ್ತಾಳೆ, ನನ್ನ ಮಗನ ಬೀಳಿಸ್ದೆ ನೀನು ತಪ್ಪು ಮಾಡಿದೆ ಅಂತೇಳಿ. ಅದೇ ಮಗಗೆ ಹೊಡೆದಿದ್ದರೆ ನೀನು ತಪ್ಪು ಮಾಡಿದೆ, ನೀನು ಬಿದ್ದಿದ್ದು ತಪ್ಪು ಅಂತೇಳಿ ಅಂತ ತಾಯಿ ಮಾಡಲ್ಲ. ಅವಾಗ ಮಗುಗೆ ಏನು ಅನ್ನಿಸ್ತದೆ ಹೇಳಿ? ನಾನು ಬಿದ್ದಿದ್ದು ನನ್ನ ತಪ್ಪಲ್ಲ, ಆ ನೆಲದ ತಪ್ಪು ಅಂತ ಅನಿಸುತ್ತೆ. ಅಲ್ಲಿಂದ ಮಗು ಅಂದ್ಕೊಳ್ಳುತ್ತೆ ನನ್ನ ತಪ್ಪಲ್ಲ, ನಾನು ತಪ್ಪು ಮಾಡ್ತಾ ಇಲ್ಲ, ನಾನು ಸರಿ ಮಾಡ್ತಾ ಇದ್ದೀನಿ, ಪ್ರಪಂಚ ತಪ್ಪು ಮಾಡ್ತಾ ಇದೆ ಅಂತೇಳಿ. ಸೊ ಅದು ಗೊತ್ತಾಗೋಷ್ಟೊತ್ತಿಗೆ ಅವನಿಗೆ ಏಜ್ 30 ದಾಟ್ಬಿಟ್ಟಿರ್ತದೆ, ನಾನು ತಪ್ಪು ಮಾಡ್ತಾ ಇದ್ದೆ. ಬಿಕಾಸ್ ನಾವು ಮೊನ್ನೆ ಒಂದು ಯಾವುದೋ ಸ್ಟೇಟ್ಮೆಂಟ್ ಓದಿದೆ ನಾನು, ಯಾವಾಗ ಸ್ಕೂಲ್ ಮೇಸ್ಟ್ರ ಹತ್ರ ಕೋಲ್ ತಪ್ಪಿಸ್ತ್ರೋ ನೀವು, ಪೊಲೀಸ್ ಸ್ಟೇಷನ್ ಪೊಲೀಸರ ಹತ್ರ ಕೋಲ್ ಜಾಸ್ತಿ ಬಂತು ಅಂತೇಳಿ. ಸೊ ಆ ಥರ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಆಯ್ತು, ಇಲ್ಲ ಅಂತಲ್ಲ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತ್ಯಂತ ವಿಶೇಷವಾದಂಥ ವಿಡಿಯೋ ಮೂಲಕ ಅಥವಾ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಒಂದು ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾವೇನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ಅಥವಾ ಈ ದೇಶ ಕಟ್ಟುವಂತಹ ಕೆಲಸದಲ್ಲಿ ನಾವು ಕೊಡುಗೆಯನ್ನು ಕೊಡಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ ಬೇಸ್ ಅಂದರೆ ಅದು ಎಜುಕೇಷನ್ ಅಥವಾ ಶಿಕ್ಷಣ. ಆ ಶಿಕ್ಷಣ ಅನ್ನೋದು ಮನುಷ್ಯನನ್ನ ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗುತ್ತೆ ಅಥವಾ ಆ ಮನುಷ್ಯನ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿ ಬಿಡುತ್ತೆ. ಆ ಶಿಕ್ಷಣ ಸರಿಯಾದ ಸಮಯಕ್ಕೆ ನಮಗೆ ಸರಿಯಾದ ರೀತಿಯಲ್ಲಿ ಸಿಗಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ ಅಂತಾದರೆ ನಮ್ಮ ಕನಸನ್ನ ನಾವು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಆ ರೀತಿಯಾಗಿ ಸರಿಯಾದಂಥ ಎಜುಕೇಶನ್ ಸಿಗಬೇಕು ಅಂತಾದ್ರೆ ನಮಗೆ ಆ ಸಂದರ್ಭದಲ್ಲಿ ಸರಿಯಾದಂಥ ಮಾರ್ಗದರ್ಶನ ಅಥವಾ ಸರಿಯಾದಂಥ ಕೋಚಿಂಗ್ ಸಿಗಬೇಕಾಗತ್ತೆ. ಇವತ್ತು ಅಂಥದ್ದೇ ಒಂದು ಅಕಾಡೆಮಿಯಲ್ಲಿ ನಾನಿದ್ದೇನೆ, ಬ್ರಿಕ್ಸ್ ಎನ್ನುವಂಥ ಅಕಾಡೆಮಿ. ಯಾಕೆ ಈ ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಿದ್ದೀನಿ ಅಂದರೆ, ಇವರು ಬರೀ ನಾನೇನೋ ಒಂದು ಅಕಾಡೆಮಿ ಮಾಡಬೇಕು, ಒಂದಷ್ಟು ಜನ ಸ್ಟೂಡೆಂಟ್ಸ್ನ ಇಲ್ಲಿ ಸೇರಿಸ್ಕೊಳ್ಬೇಕು, ಅವ್ರಿಗೆ ಇನ್ನೇನೋ ಹೇಳ್ಕೊಟ್ಟು ಬರೀ ಆ ಉದ್ದೇಶ ಮಾತ್ರ ಇಲ್ಲ. ಅದರ ಆಚೆಗೆ ಸರಿಯಾದಂಥ ಎಜುಕೇಶನ್ ಅನ್ನು ಕೊಟ್ಟು ಆ ಮಕ್ಕಳು ದೇಶ ಕಟ್ಟುವಂಥ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಕನಸನ್ನ ಕಂಡಂಥವರು, ತಮ್ಮದೇ ಆದಂಥ ರೀತಿಯಲ್ಲಿ ಗುರುತಿಸ್ಕೊಂಡಿರುವಂಥ ಹಿತೇಂದ್ರ ನಾಯಕ್ ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಇವತ್ತು ಈ ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗ್ತೀನಿ. ನಿಮಗಿಲ್ಲಿ ಎಲ್ಲ ರೀತಿಯಾದಂಥ ಕೋಚಿಂಗ್ ಕೂಡ ಸಿಗುತ್ತೆ. SSLC ಇಂದ ಹಿಡಿದು PUC ಇಂದ ಹಿಡಿದು ಅದಾದ ಬಳಿಕ ನೀಟ್ಗೆ ಸಂಬಂಧಪಟ್ಟ ಹಾಗೆ, JEE ಸಂಬಂಧಪಟ್ಟ ಹಾಗೆ, CET ಎಲ್ಲ ಕೋಚಿಂಗ್ ಕೂಡ ಸಿಗುತ್ತೆ. ಕೋಚಿಂಗ್ ಅಂದ್ರೆ ನಾರ್ಮಲ್ ಕೋಚಿಂಗ್ ಅಲ್ಲ, ಅದರ ಜೊತೆಗೆ ಅಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಆ ಮಕ್ಕಳು ಕೊಡುವ ರೀತಿಯಲ್ಲಿ ಇವರು ಮಾಡಿ ಕಳಿಸ್ತಾರೆ. ಹೀಗಾಗಿ ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಎಜುಕೇಷನ್ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಅದರ ಜೊತೆಗೆ ಇವರ ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡ್ತಾ ಹೋಗೋಣ. ಹಿತೇಂದ್ರ ನಾಯಕ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಆಗಲೇ ಹೇಳ್ತಾ ಇದ್ದೆ, ಬರೀ ನೀವು ಇದೊಂದು ಮಾತ್ರ ಅಲ್ಲ, ಇದರ ಜೊತೆಗೆ ನೀವು ಸಮಾಜದಲ್ಲಿ ನಿಮ್ಮದೇ ಆದಂಥ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದೀರಿ, ಒಂದು ಕನಸು ಕಾಣ್ತಾ ಇದ್ದೀರಿ, ಈ ದೇಶಕ್ಕೆ ಏನಾದರೂ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ಮಾಡಬೇಕು, ನನ್ನದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬೇಕು ಅಂತ. ನಾನು ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಅಕಾಡೆಮಿ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸಾಕಷ್ಟು ವರ್ಷಗಳಿಂದ ಈ ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದೀರಿ. ನಿಮಗೆ ಈಗಿನ ಎಜುಕೇಷನ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್, ಎಜುಕೇಷನ್ನು ಅಂದರೆ ನಾವೆಲ್ಲ ನೋಡಿರೋ ಪ್ರಕಾರ ಈ ಎಜುಕೇಷನ್ ಈಸ್ ಡಿಫರೆಂಟ್, ಲಿಟ್ರಸಿ ಈಸ್ ಡಿಫರೆಂಟ್. ಇವಾಗ ನಾವು ಮಕ್ಕಳು ಜನರಲಿ ಏನಾಗ್ತಿದ್ದಾರೆ ಅಂದರೆ ದೇ ಆರ್ ಲಿಟ್ರೇಟ್ಸ್, ಎಜುಕೇಟೆಡ್ ಆಗ್ತಾ ಇಲ್ಲ. ಅದರಲ್ಲಿ ಮೇ ಬಿ ಸಾವಿರಾರು ರೀಸನ್ಗಳಿರ್ಬೋದು. ಬಿಕಾಸ್ ನಾವು ಮೊನ್ನೆ ಒಂದು ಯಾವುದೋ ಸ್ಟೇಟ್ಮೆಂಟ್ ಓದಿದೆ ನಾನು, ಯಾವಾಗ ಸ್ಕೂಲ್ ಮೇಸ್ಟ್ರ ಹತ್ರ ಕೋಲ್ ತಪ್ಪಿಸ್ತ್ರೋ ನೀವು, ಪೊಲೀಸ್ ಸ್ಟೇಷನ್ ಪೊಲೀಸರ ಹತ್ರ ಕೋಲ್ ಜಾಸ್ತಿ ಬಂತು ಅಂತೇಳಿ. ಸೊ ಆ ಥರ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಆಯ್ತು, ಇಲ್ಲ ಅಂತಲ್ಲ. ಈಗ ನೀವು ಕೇಳಿರ್ಬೋದು ಅದನ್ನು, ಯಾವ್ಯಾವ ಸ್ಟೇಜಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತೇಳಿ. ಚಿಕ್ಕವರಿದ್ದಾಗ ಅವರಿಗೆ ಹೊಡೆದು ಬೈದು ಶಿಕ್ಷೆ ಕೊಟ್ಟೇ ಬೆಳೆಸಬೇಕು. ಸ್ವಲ್ಪ ದೊಡ್ಡವನಾದಮೇಲೆ ಫ್ರೆಂಡ್ ಥರ ನೋಡಿ ಬೆಳೆಸಬೇಕು, ಆ ಥರದ್ದೆಲ್ಲ ಕೇಳಿರ್ತೀರಲ್ಲ. ಅದು ಇವಾಗ ಇಲ್ಲ. ಇವಾಗ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ಮಗುಗೆ ಬೈದ್ವಿ ಅಥವಾ ಅವ್ನು ತಿದ್ದೋ ಪ್ರಯತ್ನ ಪಟ್ವಿ ಅಥವಾ ಏನೋ ಹಿಂಗೆ ಹೊಡೆದ್ವಿ ಅಂತಲೇ ಅಂದ್ಕೊಳ್ಳೋಣ ಚಿಕ್ಕದಾಗಿ. ಜಾಸ್ತಿ ಹೊಡೆಯೋದು ತಪ್ಪು, ತುಂಬ ನೋಡ್ತಾ ಇರ್ತೀವಿ, ಅದು ಹೊಡೆದು ಇಲ್ಲೆಲ್ಲ ಊದ್ಕೊಂಡಿರೋದು ಅವೆಲ್ಲ ಮಾಡಬಾರ್ದು. ಸೊ ಹಾಗೆ ಮಾಡಿದಾಗ ಟೀಚರಿಗೆ ಏನಾಗುತ್ತೆ ಅಂತಂದಾಗ ಒಂದು ಭಯ ಇರ್ತದೆ. ನಾವೇನೋ ಅವ್ರು ಬೈದು ತಿದ್ದೋದಕ್ಕೆ ಹೋದ್ವಿ ಅಂತ ಆದರೆ, ತಪ್ಪು ಮಾಡಿದಾಗ ಬುದ್ಧಿ ಹೇಳ್ತೀವಿ, ಸಾಕಷ್ಟು ಸಾರಿ ಬುದ್ಧಿ ಹೇಳ್ತೀವಿ, ರಿಪೀಟಾಗಿ ತಪ್ಪು ಮಾಡಿದಾಗ ಕೋಪ ಬರೋದು ಸಹಜ. ಅದನ್ನೇನಾದರೂ ನಾವು ಉಪಯೋಗಿಸೋದಕ್ಕೆ ಭಯ ಇವಾಗಿನ ಕಾಲದಲ್ಲಿ, ಯಾಕಂದರೆ ಕಾನೂನುಗಳು ಆ ಥರ ಇದೆ. ಹಾಗಾಗಿ ಟೀಚರ್ ಎಲ್ಲೋ ಒಂದು ಕಡೆ ನನಗೆ ಯಾಕೆ ಬೇಕಪ್ಪ,
ಬಂದು ಪಾಠ ಮಾಡಿ ಹೋಗ್ಬಿಡೋಣ, ನನಗೆ ಯಾಕೆ ಬೇಕು ಅವ್ನು ತಿದ್ದ ಕೆಲಸ, ಅವ್ನು ತಿದ್ದದಕ್ಕೆ ಹೋಗಿ ಮತ್ತೆ ನಾಳೆ ಏನಾದರೂ ನಾನು ಸಿಕ್ಕಾಕೊಂಡ್ರೆ ಈ ಸವಾಸ ಬೇಡ ಅಂದ್ಕೊಂಡು ಮಕ್ಕಳನ್ನು ತಿದ್ದೋ ಪ್ರವೃತ್ತಿ ಇದೆಯಲ್ಲ ಟೀಚರ್ಗೆ, ಅದು ಇವಾಗಿನ ಟೀಚರ್ಗೆ ಇಲ್ಲ. ರೇರ್, ತುಂಬ ರೇರ್ ಆಗಿಬಿಟ್ಟಿದೆ ಅದು. ಸೊ ಹಾಗಾಗಿ ಆ ಮಕ್ಕಳ ಬೆಳವಣಿಗೆಯಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ. ಇವಾಗ ನಾವು ಹೇಳ್ತಾ ಇದ್ದೀವಿ ಯಾರೋ ಬಂದುಬಿಟ್ರೆ ನಮ್ಮ ದೇಶ ಉದ್ಧಾರ ಆಗ್ಬಿಡುತ್ತೆ, ಅವ್ರು ಪ್ರಧಾನಿ ಆಗಿಬಿಟ್ರು ನಮ್ಮ ಇಂಡಿಯಾ ನಂಬರ್ 1 ಆಗಿಬಿಡುತ್ತೆ, ಅವೆಲ್ಲ ಸುಳ್ಳವು. ಸೊ ದೇಶ ನಂಬರ್ 1 ಆಗಬೇಕು ಅಂತಾದರೆ ಇಲ್ಲಿಯ ಪ್ರತಿಯೊಬ್ಬ ಪ್ರಜೆ ನಂಬರ್ 1 ಆಗಬೇಕು. ಇಲ್ಲಿಯ ಪ್ರಜೆ ನಂಬರ್ 1 ಆಗಬೇಕು ಅಂತಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ ನಂಬರ್ 1 ಆಗಬೇಕು. ಅವನು ನಂಬರ್ 1 ಆಗಬೇಕು ಅಂತಾದರೆ ನಿಮಗೆ ಬುಕ್ಸ್ದು ಬಿಟ್ಟು ದೇಶ ಕಟ್ಟೋದು ಹೇಗೆ, ಆ ಬುಕ್ಸು ಜೊತೆಗೆ ಅವನೇನು ಓದ್ತಾನೋದ್ರ ಜೊತೆಗೆ ಈ ನಮ್ಮ ದೇಶ ಕಟ್ಟೋದು ಹೇಗೆ ಬದುಕಬೇಕು, ಎಲ್ಲಿ ಹೇಗಿರಬೇಕು ಅಂಥ ಶಿಕ್ಷೆಗಳು ತುಂಬ 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 ಇಂಪಾರ್ಟೆಂಟ್ ಆಗ್ತವೆ. ಆ್ಯಂಡ್ ನಾನು ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀನಿ. ಮೋರ್ ದ್ಯಾನ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ, ನೀನು ಬದುಕೋದು ಹೇಗೆ ಅಂತ ಕಲಿ, ಅದು ಇದೆಲ್ಲದನ್ನೂ ಕಲಿಸುತ್ತೆ ಅಂತೇಳಿ. ಸೊ ಹಾಗಾಗಿ ಅದಕ್ಕೆ ತುಂಬ ಕೊಡ್ತಾ ಇದ್ದೀನಿ. ಇವಾಗಿನ ಎಜುಕೇಷನು ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೇಟು ಆಗ್ತಾ ಇದೆ ಅಂತೇಳಿ. ಈವನ್ ಪೇರೆಂಟ್ಸು ಕೂಡ ನಮ್ಮ ಮಕ್ಕಳನ್ನು ಎಥಿಕಲಿ ಬೆಳೆಸು ಅನ್ನೋ ಪೇರೆಂಟ್ಸ್ಗಿಂತ ನಮ್ಮ ಮಕ್ಕಳು ಸರ್ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅವ್ರು ಮೆಡಿಕಲಿಗೆ ಹೋಗಲೇಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡೋರೇ ಜಾಸ್ತಿ ಇದ್ದಾರೆ. ಸೊ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಸೊಸೈಟಿ ಡೇಂಜರಸ್ ಅಂತ. ನಾನು ನಿಮ್ಮ ಅಕಾಡೆಮಿ ಬಗ್ಗೆ ಬರ್ತೀನಿ. ನೀವೇ ಇದು ಹೇಳ್ತಿದ್ದಾಗ ನನಗೆ ಅದೇ ಅನಿಸ್ತಾ ಇತ್ತು. ನನಗೆ ತುಂಬ ಜನರ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಅಂದರೆ 97%, 98 ಈ ರೀತಿ ಎಲ್ಲ ಇರುತ್ತೆ. ನಮಗೆ ತಕ್ಷಣ ಕನ್ಸೋದು ಭಾರಿ ಬುದ್ಧಿವಂತರು, ಇಂಥವ್ರು ಭಾಳ ಅದ್ಭುತವಾಗಿ ಸಮಾಜದಲ್ಲಿ ಬದುಕಬಹುದು ಅಥವಾ ಸಮಾಜಕ್ಕೆ ಇವರೇನೋ ಮಾಡಬಹುದು, ಆ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುತ್ತೆ. ಆದರೆ ಎಲ್ಲರೂ ಅಂತಲ್ಲ, ಒಂದಷ್ಟು ಜನ ನಾವು ನೋಡಿದಾಗ ಮಾರ್ಕ್ಸ್ ಕಾರ್ಡಲ್ಲಿ ಮಾತ್ರ ಅಷ್ಟಿರುತ್ತೆ, ಹೊರಗಡೆ ಬಂದಾಗ ಬದುಕೋದು ಹೇಗೆ ಅಂತ ಬೇಸಿಕ್ಕು ಗೊತ್ತಿರಲ್ಲ. ಅಂದರೆ ಈಗ ಮನೇಲಿ ಯಾವುದೋ ಒಂದು ಸುಮ್ಮನೆ ಸಣ್ಣ ಉದಾಹರಣೆ ಕೊಡೋದಾದರೆ, ಈಗ ಏನೋ ಟೊಮೆಟೊ ತೊಗೊಂಡು ಬಾ, ಇನ್ನೊಂದೇನೋ ತೊಗೊಂಡು ಬಾ, ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಏನು ಅಂದರೆ ಆ ಬೇಸಿಕ್ ಹೇಳ್ತೇನೆ ಅಷ್ಟು ಗೊತ್ತಿರಲ್ಲ. ಯಾಕೆ ಹಿಂಗಾಗ್ತಿದೆ ಅಂತ ಅಂದರೆ ಏನು ವಿಪರೀತ ಓದು ಅನ್ನೋ ಒತ್ತಡನ, ಅಥವಾ ನಮ್ಮ ಎಜುಕೇಷನ್ನೇ ಆ ರೀತಿ ಇದೆಯಾ, ನಮ್ಮ ಸಿಲೆಬಸ್ ಆ ರೀತಿ ಇದೆಯಾ, ಹೇಗೆ ಅಂತ? ಎರಡೂ ಇಲ್ಲ ಸರ್. ಸಿಲೆಬಸ್ ಏನು ಫಾರ್ಮೇಟ್ ಮಾಡಿದ್ರು ನಮ್ಮ ಹಿಂದೆ ಹಳೆ ಕಾಲದಲ್ಲಿ ಏನಿತ್ತಲ್ವ, ಯಾರು ನಾವು ದೇಶವನ್ನು ಕಟ್ಟಬೇಕು ಕಟ್ಟಿದಾರೋ, ಸ್ವಾತಂತ್ರ್ಯ ಕೊಡಿಸಿದಾರೋ, ಅವ್ರ ಕಾಲದಲ್ಲಿ ಇದ್ದಿದ್ದು ಇದೇ ಬುಕ್ಕೇ ಇತ್ತು, ಇದೇ ಸಿಸ್ಟಮೇ ಇತ್ತು, ಇವಾಗಲೂ ಅದೇ ಇದೆ. ಪ್ರಾಬ್ಲಮ್ ಎಲ್ಲಾಗಿದೆ ಅಂತಂದರೆ ಪೇರೆಂಟ್ಸು ಮೋಸ್ಟ್ ಆಫ್ ದಿ ಇದು ನಾನು ನೋಡಿರೋದು ತುಂಬ ಹೈ ಲೆವೆಲ್ ಕ್ವಾಲಿಟಿನ ಬಿಟ್ಬೋಣ, ಲೋ ಲೆವೆಲಲ್ಲಿ ಅಂದರೆ ಮಿಡಲ್ ಕ್ಲಾಸು ಅಥವಾ ನಮ್ಮ ಲೆವೆಲೆಲ್ಲ ಬಂದಾಗ ಎರಡರ ಮಧ್ಯದಲ್ಲಿ ಬದುಕ್ತಾ ಇದ್ದಾರೆ ಅವರು. ಒಂದು ಭಯ, ಇನ್ನೊಂದು ಆಸೆ, ಇವೆರಡರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಒಂದು ಭಯಪಟ್ಟು ಬದುಕ್ತಾ ಇದ್ದಾರೆ, ಇನ್ನೊಂದು ಆಸೆಗೋಸ್ಕರ ಬದುಕ್ತಾ ಇದ್ದಾರೆ. ಯಾಕಂದರೆ ನಾನು ಈ ಹಳ್ಳಿಗಳಿಗೆಲ್ಲ ಬುಕ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಹಳ್ಳಿಗಳ ಸ್ಕೂಲಿಗೆ ಹೋಗ್ತಾ ಇರ್ತೀನಿ. ಮಿನಿಮಮ್ ಪ್ರತಿ ವರ್ಷ ಒಂದು 20-25 ಸಾವಿರ ಜನ ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಬುಕ್ಸ್ ಕೊಟ್ಟಾಗ ಅಲ್ಲಿ ಮಾತಾಡುವಾಗ ಪ್ರತಿ ಮಗುಗೂ ಹೇಳಿರ್ತೀನಿ ನಾನು, ನೀವು ಹೀಗೆ ಬದುಕಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುಗೆ ನಾವು ಹೇಳಿಬಿಟ್ಟು ಬಂದಿದ್ದೀವಿ ಅಂತಾದರೆ, ಮೈ ವೋಟ್ ಈಸ್ ನಾಟ್ ಫಾರ್ ಸೇಲ್ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ನಾವು ಮಾಡಿದ್ವಿ, ತುಂಬ ದೊಡ್ಡದಾಗಿ ಮಾಡಿದ್ವಿ. ಆ ಕಡೆ ಮೈ ವೋಟ್ ಈಸ್ ನಾಟ್ ಫಾರ್ ಸೇಲ್ ಅಂತ ಎಲ್ಲ ಮಕ್ಕಳ ಹತ್ರ ಹೇಳಿಸ್ದ್ವಿ ಕೂಡ. ಅದನ್ನು ಅವ್ರ ಪಾಪ ಮನೆಗೆ ಹೋಗಿ ಹೇಳಿರ್ತಾರೆ ಅಪ್ಪ ಅಮ್ಮನ ಹತ್ರ, ಮೈ ವೋಟ್ ಈಸ್ ನಾಟ್ ಫಾರ್ ಸೇಲ್, ಸೊ ಹಾಗಾಗಿ ನೀವು ವೋಟನ್ನು ಮಾರ್ಕೋಬೇಡಿ ಅಂತಂದು. ಅದಾದ ನಂತರ ಅದೇ ಪೇರೆಂಟ್ಸು ನಾಳೆ ಎಲೆಕ್ಷನ್ ಇವತ್ತಿನ ದಿನ 500 ರೂಪಾಯಿ ಕೊಟ್ಟಾಗ ಅದನ್ನು ತೊಗೊಂಡು ಓಟ್ ಹಾಕಿದಾಗ ಆ ಮಗುನ ಮನಸ್ಥಿತಿ ಏನಾಗ್ತದೆ? ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್. ಮಗುನ ಬೆಳೆಸ್ಬೇಕಾದ ನಾವು ತಪ್ಪು ಮಾಡ್ತಾ ಇದ್ದೀವಲ್ಲ, ಆವಾಗ ಮಗು ನೇರವಾಗಿ ಬೆಳೆಯಲ್ಲ. ಯಾಕಂದರೆ ಅದು ನೋಡುತ್ತೆ, ಅಬ್ಸರ್ವ್ ಮಾಡುತ್ತೆ, ಎಲ್ಲದನ್ನು ಅಬ್ಸರ್ವ್ ಮಾಡುತ್ತೆ. ನೀವೇನು ಮಾಡ್ತೀನಿ, ನಾನು ಏನು ಮಾಡ್ತೀನಿ ಎಲ್ಲದೂ ಅಬ್ಸರ್ವ್ ಮಾಡುತ್ತೆ. ನಾನಿವತ್ತು ಯಾವ ಡ್ರೆಸ್ ಹಾಕಿದ್ದೀನಿ, ಹೇಗೆ ಬರ್ತೀನಿ, ಕ್ಲಾಸಲ್ಲಿ ಹೇಗೆ ಮಾತಾಡ್ತೀನಿ, ಎಲ್ಲದನ್ನು ಮಗು ಅಬ್ಸರ್ವ್ ಮಾಡ್ತಾ ಇರ್ತದೆ. ಪ್ರತಿಯೊಬ್ಬ ಮಕ್ಕಳು ಅದು ಮನೇಲಿ ಅಪ್ಪ ಅಮ್ಮನೂ ಅದು ಅಬ್ಸರ್ವ್ ಮಾಡ್ತಾ ಇರ್ತದೆ. ನಮ್ಮ ಅಪ್ಪ ಅಮ್ಮ ಈ ತಪ್ಪು ಮಾಡ್ತಾ ಇದ್ದಾರೆ, ಸೊ ನಾನು ಯಾಕೆ ಮಾಡಬಾರ್ದು? ಈಗ ಹಾಗಾದರೆ ಅವ್ರು 500 ರೂಪಾಯಿ ಈಸಿಯಾಗಿ ಸಿಗುತ್ತೆ, ನಮಗೇನು ದುಡ್ದಿಲ್ಲ, ಅಪ್ಪ ಅಮ್ಮ ಏನೂ ದುಡ್ದಿಲ್ಲ, ನಾಳೆ ಎಲೆಕ್ಷನ್ ಇದೆ, ಇವತ್ತಿನ ದಿನ ಯಾರೋ ಬಂದು 500 ರೂಪಾಯಿ 1000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ನಮ್ಮ ಅಪ್ಪ ಅಮ್ಮ ತೊಗೋತಾ ಇದ್ದಾರೆ, ದುಡಿದೇ ಇದ್ದು ದುಡ್ಡು ಮಾಡ್ಬೋದು ಅಂತ ಅದು ಗೊತ್ತಾಗ್ತದೆ ಅಲ್ವಾ? ಮೊದಲನೇದು. ಎರಡನೇದು ಮತ್ತೊಂದು ಯಾವುದೋ ಒಂದು ನಾನು ಕೇಳ್ತಾ ಇದ್ದೆ ಇದೇ ಥರ. ಈಗ ಮಗು ಎಡು ಬಿದ್ದಾಗ ಜನರಲಿ ತಾಯಿ ಏನು ಮಾಡ್ತಾಳೆ ರೀ ಸರ್, ಆ ನೆಲಕ್ಕೆ ಹೊಡೆದು ಬೈತಾ ಇರ್ತಾಳೆ, ನನ್ನ ಮಗನ ಬೀಳಿಸ್ದೆ ನೀನು ತಪ್ಪು ಮಾಡಿದೆ ಅಂತೇಳಿ. ಅದೇ ಮಗಗೆ ಹೊಡೆದಿದ್ದರೆ ನೀನು ತಪ್ಪು ಮಾಡಿದೆ, ನೀನು ಬಿದ್ದಿದ್ದು ತಪ್ಪು ಅಂತೇಳಿ ಅಂತ ತಾಯಿ ಮಾಡಲ್ಲ. ಅವಾಗ ಮಗುಗೆ ಏನು ಅನ್ನಿಸ್ತದೆ ಹೇಳಿ, ನಾನು ಬಿದ್ದಿದ್ದು ನನ್ನ ತಪ್ಪಲ್ಲ, ಆ ನೆಲದ ತಪ್ಪು ಅಂತ ಅನಿಸುತ್ತೆ. ಅಲ್ಲಿಂದ ಮಗು ಅಂದ್ಕೊಳ್ಳುತ್ತೆ ನನ್ನ ತಪ್ಪಲ್ಲ, ನಾನು ತಪ್ಪು ಮಾಡ್ತಾ ಇಲ್ಲ, ನಾನು ಸರಿ ಮಾಡ್ತಾ ಇದ್ದೀನಿ, ಪ್ರಪಂಚ ತಪ್ಪು ಮಾಡ್ತಾ ಇದೆ ಅಂತೇಳಿ. ಸೊ ಅದು ಗೊತ್ತಾಗೋಷ್ಟೊತ್ತಿಗೆ ಅವನಿಗೆ ಏಜ್ 30 ದಾಟ್ಬಿಟ್ಟಿರ್ತದೆ, ನಾನು ತಪ್ಪು ಮಾಡ್ತಾ ಇದ್ದೀನಿ. ಚೂರು ಮಧ್ಯ ನಾನು ಇದು ಮಾಡ್ತೀನಿ. ನೀವು ಇದು ಹೇಳಿದಾಗ ನಂಗೆ ನೆನಪಾಯ್ತು, ನಿನ್ನೆ ನಡೆದಿರೋ ಇನ್ಸಿಡೆಂಟ್ ಇದು. ಈ ಆನೆಕಲ್ ಹತ್ರ ಒಬ್ಬ ಗಾಂಜಾ ನಶೆಯಲ್ಲಿ ಬಂದಂಥ ಹುಡುಗ
ತನಗೆ ಪರಿಚಯ ಇಲ್ದಿರುವಂಥ ಹುಡುಗಿನ ಕೈ ಹಿಡಿದು ಎಳಿತಾನೆ, ವಿಪರೀತ ಆಕೆಗೆ ತೀರಾ ಕೆಟ್ಟದಾಗ ವರ್ತನೆ ಮಾಡ್ತಾನೆ. ಈಗ ಆತ ಅರೆಸ್ಟ್ ಆಗಿದ್ದಾನೆ. ಅದಾದ ಬಳಿಕ ಸಂಜೆ ಒಂದು ವಿಡಿಯೋ ನೋಡ್ತಾ ಇದ್ದೀನಿ, ಆ ಹುಡುಗನ ಪೇರೆಂಟ್ಸ್ ಮಾತಾಡ್ತಿದ್ದಾರೆ. ಆ ಟೈಮ್ನಲ್ಲೂ ಕೂಡ ಅವ್ರ ಮಗನ ಬೈಯೋದಕ್ಕೆ ರೆಡಿ ಇಲ್ಲ, ಮಗನ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಕಾಮನ್, ಇದು ಮಾಡಿ ತಪ್ಪಲ್ಲ ಅಂತ ಹೇಳಿ ಈ ರೀತಿ ಬೆಳೆಸ್ತಿದ್ದಾರೆ. ನೀವು ಹೇಳಿದಾಗ ನಂಗೆ ಈ ಮಾತು ನೆನಪಾಯ್ತು. ಹೌದು, ಅದು ಕಂಫರ್ಟೇಬಲ್ ಝೋನಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಅವರು ಹಾರಾಡೋದನ್ನ ಕಲಿಯಲ್ಲ. ಅದು ಯಾವುದೋ ಒಂದು ಸ್ಟೋರಿ ಇತ್ತು, ನಾನು ನಿಮಗೆ ಇಂಟರ್ವ್ಯೂಗೆ ಎಷ್ಟಾಗುತ್ತೋ ಟೈಮ್ ಗೊತ್ತಿಲ್ಲ ನನಗೆ, ನೋಡಿ ಬೇಕಾದರೆ ತಗೊಳ್ಳಿ. ಅದು ಒಂದು ಈಗಲ್, ಹದ್ದು ಮೇಲ್ಗಡೆ ಹಾರುತ್ತಲ್ಲ, ಅದನ್ನು ಒಂದು ರಾಜ 2 ಈಗಲ್ನ ತರಿಸ್ತಾನೆ, ಟ್ವಿನ್ಸ್ ಈಗಲ್. ಆ ಒಂದು ಈಗಲ್ಲು 2 ಈ ಕೋಚಿಂಗ್ ಅವ್ರ ಹತ್ರ ಕೊಡ್ತಾನೆ. 2 ಚೆನ್ನಾಗಿ ಹಾರೋ ಥರ ನೀನು ಅದು ಕೋಚಿಂಗ್ ಕೊಡಬೇಕು, ಟೀಚ್ ಮಾಡಬೇಕು. ಅವನ್ನೆಲ್ಲ ಅದಕ್ಕೆ ಕೋಚಿಂಗ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಒಳ್ಳೊಳ್ಳೆ ಫುಡ್ ಕೊಟ್ಟು ಎಲ್ಲ ಮಾಡ್ತಾನೆ. ಅದು ಹಾರ್ತಾ ಇದೆ. ಒಂದು ಈಗಲ್ಲೂ ಆಕಾಶದಷ್ಟಕ್ಕೆ ಹಾರ್ತಾ ಇದೆ, ಇನ್ನೊಂದು ಈಗಲ್ಲ ಹಾರ್ತಾನೆ ಇಲ್ಲ. ಏನು ಮಾಡಿ ಅದೇ ಫುಡ್ ಕೊಟ್ಟಿದ್ದಾನೆ, ಅದೇ ಬ್ಲಡ್ ಇರೋದು, ಅದೇ ಟ್ವಿನ್ಸ್ ಅದು, ಆದರೂ ಹಾರ್ತಾ ಇಲ್ಲ, ಯಾಕೆ ಅಂತೇಳಿ. ಆಮೇಲೆ ರಾಜ ಎಲ್ಲ ಪ್ರಯತ್ನ ಪಡ್ತಾನೆ, ಎಲ್ಲ ಕೋಚಿಂಗ್ ಅವ್ರನ್ನೆಲ್ಲ ಕಳಿಸ್ತಾನೆ, ಇಡೀ ರಾಜ್ಯದಲ್ಲೆಲ್ಲ ಡಗ್ರ ಸಾರಿಸ್ತಾನೆ, ಅದನ್ನ ಹಾರಂಗೆ ಮಾಡಬೇಕು, ಅಷ್ಟೇ ಹತ್ರ ಹಾರಬೇಕು, ನಿಮ್ಗೆ ಪ್ರೈಸ್ ಕೊಡ್ತೀನಿ ಅಂತೇಳಿ. ಯಾರು ಬಂದರು ಏನು ಮಾಡಿದ್ರು, ಯಾವ ಕೋಚಿಂಗ್ ಕೊಟ್ಟರು ಆಗ್ತಾಯಿಲ್ಲ. ಕಡೆಗೆ ಒಬ್ಬ ರೈತ ಬರ್ತಾನೆ, ಇಲ್ಲ ಸರ್ ನನಗೆ ಅದನ್ನ ಆಕಾಶ ಹತ್ರಕ್ಕೆ ಹಾರಿಸ್ತೀನಿ ನಾನು ಅಂತೇಳಿ. ಸರಿ, ಮರುದಿನ ಹೋಗಿ ರಾಜ ನೋಡ್ತಾನೆ, ಮೊದಲು ಈಗಲ್ ಇತ್ತಲ್ಲ ಅದಕ್ಕಿಂತನೂ ಹೈಟಾಗಿ ಇದು ಹಾರ್ತಾ ಇದೆ, ವಿದಿನ್ 1 ಡೇ, ಒಂದೇ ದಿನದಲ್ಲಿ. ಅವ್ನು ಕೇಳ್ತಾನೆ, ಅವನು ಹೇಗಪ್ಪ ಮಾಡಿದೆ ಇದು, ನಿನಗೆ ಪ್ರೈಸ್ ಕೊಡಬೇಕು ನಾನು ಅಂತೇಳಿ. ಅವಾಗ ಹೇಳ್ತಾನೆ, ಸರ್ ಅಲ್ಲೊಂದು ಕೊಂಬೆ ಇತ್ತು ಮರದ್ದು, ಇದು ಹಾರು ಹೋಗಿ ಅದ್ರ ಮೇಲೆ ಕುತ್ಕೋತಾ ಇತ್ತು, ನಾನು ಏನೂ ಮಾಡಿಲ್ಲ ಸರ್, ಅದಕ್ಕೆ ಫುಡ್ಡು ಕೊಟ್ಟಿಲ್ಲ, ಕೋಚಿಂಗ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ಕೊಂಬೆ ಕಡ್ದಾಕಿದೆ ಅಂತ ಹೇಳ್ತಾನೆ. ಕೊಂಬೆ ಕಡ್ದುಬಿಟ್ಟೆ ಅದು ಹಾರಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತೇಳಿ. ಅಂದರೆ ಯಾವಾಗ ನೀವು ಕಂಫರ್ಟೇಬಲ್ ಝೋನಿಂದ ಮಕ್ಕಳನ್ನ ಆಚೆ ತರ್ತಿರೋ ಅವಾಗ ಅವ್ರು ಹಾರ್ತಾರೆ. ಪೇರೆಂಟ್ಸ್ ಆಲೋಚನೆ ಏನಿದೆ ಹೇಳಿ ಸರ್, ನಿಮಗೆ ನಮಗೆ ಆಲೋಚನೆ ಏನಿದೆ ಹೇಳಿ ಸರ್, ನಾವು ಕಷ್ಟಪಟ್ಟಿದ್ದೀವಿ, ನನ್ನ ಮಕ್ಕಳು ಕಷ್ಟಪಡೋದು ಬೇಡ. ಕಷ್ಟನೇ ಪಡದೆ ಇದ್ದವನು ಸುಖ ಎಲ್ಲಿಂದ ಬರ್ತದೆ ಸರ್? ಅವನು ಕಷ್ಟಪಡಬೇಕು, ಅವನಿಗೆ ದುಃಖನ ಪ್ರಾಬ್ಲಮ್ಗಳನ್ನ ತೋರಿಸ್ಬೇಕು ಅವನಿಗೆ. ಅದನ್ನು ನೀವು ತೋರಿಸ್ತಾ ಇಲ್ಲ. ನಾನು ಕಷ್ಟಪಟ್ಟಿಲ್ಲ, ನನ್ನ ಮಗ ಕಷ್ಟಪಡೋದು ಬೇಡ. ಹಾಗಾದ್ರೆ ಅವ್ನು ಕಷ್ಟ ಬಂದಾಗ ಅದನ್ನ ಎದುರಿಸೋದು ಹೇಗೆ? ನಾಳೆ ಏನೋ ಕಷ್ಟ ಬರುತ್ತಲ್ಲ, ನೀವು ತೋರಿಸಿಲ್ಲ, ಕಷ್ಟ ಅಂದರೆ ಏನೋ ತೋರಿಸಿಲ್ಲ, ಅದನ್ನ ಹೇಗೆ ಎದುರಿಸೋದು ಅಂತ ಗೊತ್ತಿಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ತೋರಿಸಿಲ್ಲ. ನಾಳೆ ಸಡನ್ ಅಂತ ಕಷ್ಟ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡ್ತಾನವ? ಮೊದಲನೇದು. ಎರಡನೇದು, ನೀವು ಅವ್ನು ಬಯಸಿದ್ದೆಲ್ಲ ಬಯಸಿದಾಗ ಕೊಡ್ತಾ ಇದ್ದೀರಾ. ಇವಾಗ ಒಂದು ಸೈಕಲ್ ಕೇಳ್ದ, ಕೊಡಿಸಿದ್ರಿ. ನಾಳೆ ಬೈಕ್ ಕೇಳ್ತಾನೆ, ನಿಮ್ಮ ಕೈಯಲ್ಲಿ ಆಯಿತು, ಕೊಡಿಸಿದ್ರಿ. ನಾಳೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಾದ್ರೆ ಕಾರ್ ಕೇಳ್ತಾನೆ, ಓಕೆ ಆವಾಗಲೂ ಕೊಡಿಸಿದ್ರಿ ನೀವು. ನಾಳೆ ಫ್ಲೈಟ್ ಕೇಳ್ತಾನೆ, ಅವಾಗ ಏನು ಮಾಡ್ತೀರಿ ಸರ್? ಕೊಡಿಸಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತಾನೆ. ಬಿಕಾಸ್ ಕೇಳಿದ್ದೆಲ್ಲ ಸಿಕ್ಕಿದೆ ಅವನಿಗೆ, ಕೇಳಿದ ಸಮಯದಲ್ಲಿ ಸಿಕ್ಕಿದೆ. ಬಟ್ ನೀವು ಇವಾಗ ಕೊಡ್ಸೋಕ್ಕಾಗ್ತಾ ಇಲ್ಲ, ಅವಾಗ ಏನಾಗ್ತಾನೆ ಅವನು? ಡಿಪ್ರೆಷನ್ಗೆ ಹೋಗ್ತಾನೆ. ದಟ್ಸ್ ವೈ ಈಗ ಮೊನ್ನೆ ನಮ್ಮೂರಲ್ಲೇ 2 ಸುಸೈಡ್ ಆಯಿತು. ಮೇ ಬಿ ಲವ್ ಕೇಸು ಏನೋ ಇರಬೇಕು, ಸುಸೈಡ್ ಆಯಿತು. ಯಾಕೆ ಅಂತ ಕೇಳಿದ್ರೆ, ಅವನಿಗೆ ಕಷ್ಟ ಬಂದಾಗ, ನಾನು ಬಯಸಿದ ಸಿಗದೇ ಇದ್ದಾಗ ಬದುಕೋದು ಹೇಗೆ ಅಂತ ನೀವು ಕಲಿಸ್ಲೇ ಇಲ್ಲ. ನೀವು ಕೊಡಿಸಿ ಬೇಡ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ನೀವು ದುಡಿತಾ ಇರೋದು. ನೀವು ಇಡೀ ದಿನ ಕಷ್ಟಪಡ್ತಾ ಇರೋದೇ ಬಿಕಾಸ್ ಆಫ್ ನಿಮ್ಮ ಮಕ್ಕಳಿಗೋಸ್ಕರ. ಕೊಡಿಸಿ, ಆದರೆ ಅವನಿಗೆ ಆ ತಾಳ್ಮೆಯನ್ನು ಕಲಿಸ್ಕೊಡಿಸಿ. ಇವತ್ತು ಅವನು ಸೈಕಲ್ ಕೇಳ್ತಾನೆ, 1 ವರ್ಷ ಬಿಟ್ಟು ಕೊಡಿಸಿ. ಅಲ್ಲಿವರೆಗೂ ಆ ವಸ್ತು ಸಿಗದೇ ಇದ್ದಾಗ ಆ ತಾಳ್ಮೆ ಹೇಳೋದು ಬರಬೇಕು, ಆ ಸಹಿಷ್ಣುತೆ ಹೇಳೋದು ಬರಬೇಕು. ಆ ಸಹಿಸ್ಕೊಳ್ಳೋದು ಹೇಗೆ ಹೇಳೋದನ್ನ ಕಲಿಸಿ ಅವನಿಗೆ ಕೊಡಿಸಿ. ಆವಾಗ ಅವನು ತಾಳ್ಮೆ ಕಲ್ತ್ಕೋತಾನೆ. ಇದ್ಯಾವುದು ನೀವು ಹೇಳಿದ್ರಲ್ಲ, ಅಂಥದ್ದು ಯಾವುದು ಆಗೋದಿಲ್ಲ. ಭಾಳ ಅದ್ಭುತವಾಗಿ ಹೇಳಿದ್ರಿ. ಈಗ ಮುಂದೆ ನಿಮ್ಮ ಅಕಾಡೆಮಿ ವಿಚಾರಕ್ಕೆ ಬರೋಣ. ನನಗೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾಗ, ಅಂದರೆ ಇಂಟರ್ವ್ಯೂ ಮುಂಚೆನೂ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ, ಬೇರೆ ಬೇರೆ ವಿಚಾರಗಳ ಪ್ರಸ್ತಾಪ ಮಾಡ್ತಾ ಇದ್ರಿ. ಪ್ರಮುಖವಾಗಿ ದೇಶ ಕಟ್ಟೋ ಬಗ್ಗೆ ತುಂಬ ಹೇಳ್ತಾ ಇದ್ರಿ. ನನ್ನ ಪ್ರಕಾರ ನೀವು ಈ ಅಕಾಡೆಮಿ ಶುರು ಮಾಡಿದ್ದು ಯಾವುದೋ ಒಂದು ಸ್ಪಷ್ಟ ಉದ್ದೇಶದಿಂದ ಅನಿಸುತ್ತೆ. ಅಂದರೆ ಮಕ್ಕಳಿಗೊಂದು ಸರಿಯಾದಂಥ ಒಂದು ಫೌಂಡೇಶನ್ ಹಾಕಬೇಕು ಅಥವಾ ಮಾರ್ಗದರ್ಶನ ಕೊಡಬೇಕು ಅಂತ. ಯಾವಾಗ ಶುರುವಾಯಿತು, ಏನು ಉದ್ದೇಶ ಇತ್ತು, ಹೇಗೆಲ್ಲ ಇದು ಆರಂಭ ಆಯಿತು? ವಿ ಸ್ಟಾರ್ಟೆಡ್ ದಿಸ್ 14 ವರ್ಷ ಆಯಿತು. 14 ವರ್ಷದಿಂದನೂ ಇವತ್ತಿನವರೆಗೂ ನಾನು ಮಾಡಿದ್ದ ಕೆಲಸ ದೇಶ ಕಟ್ಟೋದೆ. ನನ್ನಲ್ಲಿ ಪ್ರತಿ ವರ್ಷ ಒಂದು 100-200 ಜನ ಆಚೆ ಕಳಿಸ್ದೆ, ಬೇಡ ಒಂದು 30 ಜನರ ಆಚೆ ಕಳಿಸ್ದೆ ಅಂತಂದರೆ ಅದರಲ್ಲಿ ಅಟ್ಲೀಸ್ಟ್ 50%, 15 ಜನನಾದರೂ ಮುಂದೆ ದೇಶ ಕಟ್ತಾರೆ. ಹಾಗೇ ಬೆಳೆಸಿದ್ದೀನಿ. ಮೋರ್ ದ್ಯಾನ್ ದಟ್ ವಾಟ್ ಫಿಸಿಕ್ಸ್ ಮ್ಯಾಥ್ಸ್ ಆವಾಗಲೇ ಹೇಳಿದೆ ನಿಮಗೆ, ಅದಕ್ಕಿಂತ ಮಿಗಿಲಾಗಿ ಅವನಿಗೆ ಬದುಕೋದು ಹೇಗೆ ಅಂತ ಕಲಿಸಿದ್ದೀನಿ. ನಿಜವಾದ ಈಗ 2 ರೀತಿಯಲ್ಲಿ ದುಡ್ಡು ಮಾಡ್ಬೋದು ಸರ್. ನೀವು ಒಂದು ಬೇರೆ ಥರದಲ್ಲಿ ದುಡ್ಡು ಮಾಡ್ಬೋದು, ಇನ್ನೊಂದು ನಿಯತ್ತಿಂದ ದುಡ್ಡು ಮಾಡ್ಬೋದು. ದುಡ್ಡಂತೂ ಮನುಷ್ಯನಿಗೆ ಬೇಕೇ ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೇಕು, ಅದಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಜವಾಗ್ಲೂ ನೀನು ದುಡಿಯೋದು ಹೇಗೆ ದುಡಿಬೇಕು? ನಾನು ಜನರಲ್ಲಿ ಮಕ್ಕಳಿಗೆ ಹೇಳ್ತಾ ಇರೋದು, 10th ಆದಮೇಲೆ ಅಪ್ಪ ಅಮ್ಮನ ಹತ್ರ PUC ಫೀಸ್ ಕಟ್ಟಿದಾಗ ದುಡ್ಡು ಯಾಕೆ ತೊಗೋತೀರಾ? ಯಾಕೆ ನಿಮ್ಮ ದುಡಿಯೋ ಶಕ್ತಿ ಇಲ್ವಾ? ದುಡೀರಿ.
4 ಜನ ಚಿಕ್ಕ ಮಕ್ಕಳು LKG UKG ಮಕ್ಕಳನ್ನ ಕರ್ಕೊಂಡು ಪಾಠ ಮಾಡಿ, ತಿಂಗಳಿಗೆ ನಿಮಗೆ ಫೀಸ್ ಎಷ್ಟು ಬೇಕೋ ಅಷ್ಟು ಆಗ್ತದೆ. ಅಥವಾ ಎಲೆಕ್ಟ್ರಾನಿಕ್ಸ್ ಯಾವುದೋ ಪ್ರಾಜೆಕ್ಟ್ ಮಾಡಿಕೊಡಿ, ಅಥವಾ ಯಾವುದೋ ಒಂದು ಚೆನ್ನಾಗಿ ನಿಮ್ಗೆ ಟೀಚಿಂಗ್ ಬರುತ್ತದಲ್ವ, ನಿಮ್ಮ ಪಾಠನೇ ತೊಗೊಂಡು ಟೀಚ್ ಮಾಡಿ ಯೂಟ್ಯೂಬಲ್ಲಿ ಬಿಡಿ. ನಾಳೆ ನಿಮಗೆ ಸಪೋರ್ಟ್ ಸಿಗ್ಬೋದು ಒಂದು 10 ದಿನ ಆದಮೇಲೆ, ಅದರಿಂದ ನಿಮಗೆ ದುಡ್ಡು ಬರ್ಬೋದು. ಸೊ ಜೀವನ ಅಂದರೆ ಏನು ಅಂತ ಅವ್ರಿಗೆ ಕಲಿಸ್ಬೇಕು ಅನ್ನೋದು ಮಹದ ಆಸೆ ಇತ್ತು ನನಗೆ. ಅದಕ್ಕಿಂತ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದೆ ನಿಮಗೆ, ದೇಶ ಕಟ್ಟೋ ಕೆಲಸ ಮಕ್ಕಳಿಂದನೇ ಆಗಬೇಕು. ಓನ್ಲಿ ಎಜುಕೇಷನ್ ಕ್ಯಾನ್ ಚೇಂಜ್ ದಿ ಇಂಡಿಯಾ. ಇಡೀ ಇಂಡಿಯಾದ ಭವಿಷ್ಯ ನೀವು ಬದಲಾಯಿಸಬೇಕು ಅಂತಂದರೆ ಎಜುಕೇಷನಿಂದ ಮಾತ್ರನೇ ಸಾಧ್ಯ, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಇವಾಗ ನೀವು ನೋಡ್ತಾ ಇರುವಾಗ ಮೋರ್ ನಾನು ಹೋದ ಸಾರಿ ಇಂಟರ್ವ್ಯೂದಲ್ಲಿ ಅದನ್ನೇ ಕೊಟ್ಟಿದ್ದೀನಿ, ಎಜುಕೇಟೆಡಿಂದನೇ ಜಾಸ್ತಿ ದೇಶ ಹಾಳಾಗ್ತಾ ಇದೆ ಅಂತೇಳಿ. ಅದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಎರಡು. ಎಜುಕೇಷನಿಂದನೇ ದೇಶ ಉದ್ಧಾರ ಆಗುತ್ತೆ, ಉದ್ಧಾರ ಆಗಬೇಕು. ಎಜುಕೇಟೆಡಿಂದನೇ ದೇಶ ಹಾಳಾಗ್ತಾ ಇದೆ ಮೆಜಾರಿಟಿ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ IAS ಆಫೀಸರ್ ಎಜುಕೇಟೆಡ್ ಅಲ್ವಾ ಸರ್? ಅವನಿಗೆ ಲಂಚ ತೊಗೋಬೇಕು ಅಂತ ಗೊತ್ತಿಲ್ವ? ತೊಗೋಬಾರ್ದು ಅಂತ ಗೊತ್ತಿಲ್ವ? ಯಾಕೆ ತೊಗೋತಾ ಇದ್ದಾನೆ? ಈಸ್ ನಾಟ್ ಎಜುಕೇಟೆಡ್. ಇವಾಗ ಒಬ್ಬ ಡಾಕ್ಟ್ರು, ಅವನು ಎಜುಕೇಟೆಡ್ ಅಲ್ವಾ? ಸುಮ್ಮನೆ ಅದು ಇದು ಸ್ಕ್ಯಾನಿಂಗ್ ಬರೆದ್ಬಿಟ್ಟು ಒಂದು 25,000 ಬಿಲ್ ಮಾಡ್ತಾರಲ್ಲ, ಯಾಕೆ? ಎಜುಕೇಟೆಡ್ ಅಲ್ವಾ ಅವರು? ಸೊ ನಾನು ಹೇಳ್ತಾ ಇರೋದು, ನಾನು ಅವ್ರನ್ನ ಎಜುಕೇಟೆಡ್ ಅಂತ ಟ್ರೀಟೇ ಮಾಡಲ್ಲ. ದೇ ಆರ್ ಜಸ್ಟ್ ಲಿಟ್ರೇಟ್ಸ್. ಬರೆದಿದ್ದಾರೆ, ಡಾಕ್ಟ್ರು, ಇಂಜಿನಿಯರು ಅಥವಾ IAS ಏನೋ ಸಿಕ್ಕಿದೆ, ಓಕೆ ಫೈನ್. ಬಟ್ ಎಜುಕೇಟೆಡ್ ಅಂದರೆ ಯಾರು ಅಂತ ಕೇಳಿದ್ರೆ ಇದನ್ನ ಅರ್ಥಕೊಂಡಿರ್ಬೇಕು. ನಾ ಡಾಕ್ಟ್ರು ಅನ್ನೋದು ಸೇವೆ, IAS ಹೇಳೋದು ಸೇವೆ, ಅದನ್ನು ಮಾಡೋಕ್ಕೆ ಬಂದಿದ್ದೀನಿ ನಾನು, ದುಡ್ಡು ಮಾಡೋದಕ್ಕಲ್ಲ ಅಂತೇಳಿ. ಆವಾಗ ಅವ್ರನ್ನ ಎಜುಕೇಟೆಡ್ ಅಂತ ನಾವು ಒಪ್ಕೋತೀವಿ. ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಟು ಅಗ್ರಿ ವಿತ್ ಎಜುಕೇಟೆಡ್. ಓಕೆ, ಈಗ ನಿಮ್ಮ ಅಕಾಡೆಮಿಲಿ ಏನೇನು ಕೋಚಿಂಗ್ ಸಿಗುತ್ತೆ? ಪೇರೆಂಟ್ಸ್ ಯಾವ ಹಂತದ ಮಕ್ಕಳನ್ನು ಕಳಿಸ್ಕೊಡ್ಬೋದು ಇಲ್ಲಿಗೆ? ಸೊ ನಮ್ಮದು 8th ಸ್ಟಾರ್ಟ್ ಆಗುತ್ತೆ ಸರ್. 8th CBSE ಸ್ಟೇಟು, 9th CBSE ಸ್ಟೇಟ್, ICSE 3 ಇದೆ, 10th CBSE ಸ್ಟೇಟ್, ICSE 3 ಇದೆ. ಸೊ PUC ಸೈನ್ಸ್ ಮಾತ್ರ, ಕಾಮರ್ಸು ಆರ್ಟ್ಸು ನಮ್ಮಲ್ಲಿಲ್ಲ, ಸೈನ್ಸ್ ಇದೆ. ಅದ್ರ ಜೊತೆಗೆ ನೀಟು. ಯಾರ್ಯಾರು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಟ್ಟು ಬಂದವರು ಅವ್ರನ್ನ ಒಂದು ಡಾಕ್ಟ್ರ್ ಮಾಡಿ ಆಚೆ ಕಳಿಸ್ತೀನಿ, ಇಲ್ಲ ಅಂದರೆ ಅವ್ರನ್ನ ಫೀಸ್ ಕೊಟ್ಟು ಕಳಿಸ್ತೀನಿ ವಾಪಸ್. ಎರಡೇ ನನ್ನ ಹತ್ರ ಇರೋದು, ಒಂದು ನಿನ್ನ ಡಾಕ್ಟ್ರ್ ಮಾಡ್ತೀನಿ, ಇಲ್ಲ ನಿನ್ನ ಕೊಟ್ಟು ತೊಗೊಂಡಿರೋ ಫೀಸ್ ನಾನು ವಾಪಸ್ ಕೊಡ್ತೀನಿ ಅಂತೇಳಿ. ಬಟ್ ಕಂಡೀಷನ್ ಅಪ್ಲೈಡ್. ಅವನು ಅಡ್ಮಿಷನ್ ಆದೆ, ತಿರುಗಿ ವಾರಕ್ಕೊಂದಿನ 15 ದಿನಕ್ಕೊಂದಿನ ಬರ್ತಾ ಇದ್ದೀನಿ ಡಾಕ್ಟ್ರ್ ಮಾಡಿಸೋ ಒಂದು ನನ್ನ ಹತ್ರ ಸಾಧ್ಯ ಇಲ್ಲ ಸರ್. ಅವ್ನು ರೆಗ್ಯುಲರಾಗಿ ಬರಬೇಕು, ನಾವು ಹೇಳಿದ್ನ ಮಾಡಬೇಕು. ಅದು ಮಾಡಿದ್ರೆ 100% ಅದು ಮಾಡ್ತೀವಿ. ಪ್ಲಸ್ IIT ಕೋಚಿಂಗ್ ಕೊಡ್ತೀವಿ, ನೀಟ್ದು, JEEದು ಎಲ್ಲ ಕೋಚಿಂಗು ಕೊಡ್ತೀವಿ ಸರ್. ಎಲ್ಲದಕ್ಕೂ ಇದೇ ಕಂಡೀಷನ್, ಅವ್ನು ರೆಗ್ಯುಲರಾಗಿ ಬರಬೇಕು. ಈಗ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ? ರೆಸ್ಪಾನ್ಸು 14 ವರ್ಷದಿಂದ ನಮ್ಮ ಗ್ರಾಫ್ ಕೆಳಗಡೆ ಹೋಗಿದ್ದ ದಾಖಲೆಗಳಿಲ್ಲ. ಪ್ರತಿ ವರ್ಷವೂ ಒಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ ಇನ್ ಟರ್ಮ್ಸ್ ಆಫ್ ರಿಸಲ್ಟ್. ಅಡ್ಮಿಷನ್ನು ಹಿಂದೆ ಮುಂದೆ ಆಗುತ್ತೆ, ಬಟ್ ರಿಸಲ್ಟ್ ವೈಸ್ ಬಂದಾಗ ಪ್ರತಿ ವರ್ಷವೂ ಒಂದೊಂದು ಮೆಟ್ಲು ಹತ್ಕೊಂಡೇ ಹೋಗ್ತಾ ಇದ್ದೀವಿ, ಕೆಳಗೆ ಹೋಗಲೇ ಇಲ್ಲ. ನೀವು ಅಲ್ಲಿ ಬಂದಾಗ ನಮ್ಮ ರಿಸಲ್ಟ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು 40 ಜನ ಒಂದು ಬ್ಯಾಚಿಗೆ ಇದ್ದಾರೆ ಅಂತಾದರೆ ಮಿನಿಮಮ್ 35 ಜನರಿಗಾದರೂ 95% ಕೊಡಿಸಿರ್ತೀವಿ. ಇನ್ನೊಂದು 5 ಜನ ಕೊಡ್ಸೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ರೆಗ್ಯುಲರ್ ಆಗಿ ಬಂದಿರಲ್ಲ, ಇರ್ರೆಗ್ಯುಲರ್ ಆಗಿರ್ತಾರೆ. ನಮ್ಮಲ್ಲಿ ಅವ್ರು ಬರಲಿಲ್ಲ ಅಂತಂದರೆ ಪೇರೆಂಟ್ಸ್ ಬಂದು ಸೈನ್ ಹಾಕಬೇಕು, ಇಲ್ಲಾಂದ್ರೆ ಒಳಗಡೆ ಬಿಡಲ್ಲ. ಹಾಂ, ಆ ಪೇರೆಂಟ್ಸ್ ಬರಲ್ಲ, ನಾವು ಊರಲ್ಲಿದ್ದೀವಿ ಸರ್, ನಮ್ಮ ಮಗನೊಂದಿನ ಒಳಗಡೆ ಬಿಡಿ, ಈ ಥರ ಇರ್ರೆಸ್ಪಾನ್ಸಿಬಿಲಿಟಿ ಬಂದಾಗ ಡೆಫಿನೆಟ್ಲಿ ಆ ಮಗ ಆ ರೆಸ್ಪಾನ್ಸಿಬಿಲಿಟಿನ ಕಲಿಯಲ್ಲ, ಅವನಿಗೆ ಮಾರ್ಕ್ಸ್ ಬರೋದಿಲ್ಲ. ಅದರ್ವೈಸ್ ರೆಗ್ಯುಲರ್ ಆಗಿ ಬಂದರೂ ಪೇರೆಂಟ್ಸು ಕರೆಕ್ಟಾಗಿ ಕಳಿಸ್ತಾ ಇದ್ದಾರೆ ಅಂತಂದರೆ ಮಿನಿಮಮ್ 95% ನಾನು ಕೊಡಿಸ್ತೀನಿ. ಓಕೆ, ನಾನು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತೀನಿ ಜನಕ್ಕೆ ಗೊತ್ತಾಗಲಿ ಅಂತ. 8th 9th SSLC, PUC ಸೈನ್ಸು, JEE, CET, ಇಷ್ಟಕ್ಕೆ ನಿಮ್ಮಲ್ಲಿ ಕೋಚಿಂಗ್ ಸಿಗುತ್ತೆ. ಆರಾಮಾಗಿ ಪೇರೆಂಟ್ಸ್ ಕಳಿಸ್ಕೊಡ್ಬೋದು. ಜೊತೆಗೆ ಇನ್ನೊಂದು ಸವಾಲು ಕೂಡ ಹಾಕ್ತಾ ಇದ್ರಿ, ಅವ್ರ ಮಕ್ಕಳು ಡಾಕ್ಟ್ರ್ ಆಗಿಲ್ಲ ಅಂತ ಆದರೆ ಫೀಸ್ ವಾಪಸ್ ಕೊಡ್ತೀನಿ, ಇಲ್ಲ ಡಾಕ್ಟ್ರ್ ಆಗಿ ಹೊರಗಡೆ ಹೋಗಬೇಕು, ಆ ರೀತಿಯಾಗಿ ನಾವು ರೆಡಿ ಮಾಡಿ ಕಳಿಸ್ತೀವಿ ಅಂತೇಳಿ ನಾನು ಆರಂಭದಿಂದಲೂ ಪದೇ ಪ್ರಸ್ತಾಪ ಮಾಡ್ತಿದ್ದೆ. ಅಂದರೆ ಬರೀ ಸಿಲೆಬಸ್ಸು ಅಥವಾ ಬರೀ ಓದು ಅಂತ ಆದಾಗ ಆ ಮಕ್ಕಳು ಎಷ್ಟರ ಮಟ್ಟಿಗೆ ಹೊರಗಡೆ ಹೋದಾಗ ಬದುಕೋ ಕಲಿತಾರಲ್ಲೋ ಗೊತ್ತಿಲ್ಲ. ಈ ಬೇರೆ ಒಂದಷ್ಟು ಆಕ್ಟಿವಿಟೀಸ್ಗಳು ಕೂಡ ಇರಬೇಕಾಗತ್ತೆ. ನಿಮ್ಮಲ್ಲಿ ಹೇಗೆ ಅಂತ ಅದಕ್ಕೆಲ್ಲ ಎಷ್ಟು ಪ್ರಾಶಸ್ತ್ಯ? ಆಕ್ಟಿವಿಟೀಸ್ನು ಮಾಡಿಸ್ತೀವಿ ಸರ್. ಅಂದರೆ ವೆಡ್ನೆಸ್ಡೇ ಆಯಿತು ಅಂತಂದರೆ ಮಧ್ಯಾಹ್ನ ಕರ್ಕೊಂಡೋಗಿ ಆಟ ಆಡಿಸ್ತೀವಿ. 2 hours ಕಂಪಲ್ಸರಿ. ಯಾರು ಕ್ಲಾಸಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಬೇರೆ ಕಡೆ ಹೋಗೋಂಗಿಲ್ಲ. ನಾವು ಟೀಚರೆಲ್ಲ ಸುತ್ತ ಗ್ರೌಂಡಲ್ಲಿ ಇರ್ತೀವಿ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಜೊತೆ ನಾವು ಆಡ್ತೀವಿ. ಆಟ ಕಂಪಲ್ಸರಿ. ಅದ್ರ ಜೊತೆಗೆ ಅವರಿಗೆ ಈ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತೇಳಿ ತುಂಬ ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತೀವಿ. ಈಗ ಪ್ರತಿ ಮಂತು ಲಾಸ್ಟ್ ಸ್ಯಾಟರ್ಡೆ ಒಂದು ಪ್ರೋಗ್ರಾಮ್ ಇದ್ದೇ ಇರ್ತದೆ. ಆ್ಯಂಡ್ ನಿಮ್ಮ ಥರ ಇನ್ಸ್ಪಿರೇಷನ್ ಕೊಡೋಂಥ ಅವ್ರು ಬಂದರೆ ನಮ್ಮ ಮಕ್ಕಳ ಹತ್ರ ಮಾತಾಡಿಸ್ತೀವಿ, ಈ ಥರ ಮಾಡಿ ಅಂತೇಳಿ. ಆ್ಯಂಡ್ ಸೀನಿಯರ್ ಎಷ್ಟೋ ಸ್ಟೂಡೆಂಟ್ಸ್ ಬಂದ್ಕೊಂಡು ಜೂನಿಯರ್ಸ್ಗಳು ಕೊಡ್ತಾ ಇರ್ತಾರೆ. ಆ್ಯಂಡ್ ಅವರವರಲ್ಲೇ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ.
ಈಗ ಒಂದು 4-5 ಜನ ಗ್ರೂಪು, ಅದರಲ್ಲಿ ಒಬ್ಬ ಲೀಡ್ರು, ಅವನು ಅವ್ರಿಗೆ ಹೇಳ್ಕೊಡ್ತಾ ಇರ್ತಾನೆ. ಸೊ ಈ ಥರದಲ್ಲಿ ಎಲ್ಲ ರೀತಿಯಿಂದನೂ ಮಕ್ಕಳನ್ನ ಹೇಗೆ ಬೆಳೆಸೋದಕ್ಕಾಗತ್ತೆ ಅಂತ ಬೆಳೆಸ್ತಾ ಇರ್ತೀವಿ. ಪ್ಲಸ್ ಅವನಿಗೆ ಬೋರ್ ಅನ್ನಿಸ್ಬಾರ್ದು. ಈ ಎಜುಕೇಷನು ಜೈಲ್ ಅನ್ನಿಸ್ಬಾರ್ದು. ಎಜುಕೇಷನ್ ದೇ ಶುಡ್ ಎಂಜಾಯ್. ಕಲಿಬೇಕು, ಕಲಿಕೆ ಹೇಳೋದು ಎಂಜಾಯ್ಮೆಂಟು. ಅದು ಒಂದು ಸಾರಿ ಅವನಿಗೆ ಬೋರ್ ಅಂತ ಅನ್ಸಿದ್ರೆ, ಅಥವಾ ನಾನು ಓದೋಕ್ಕಾಗ್ತಾ ಇಲ್ಲ, ನಾನು ಓದಿದ ತಲೆಗತ್ತಾ ಇಲ್ಲ, ಅಥವಾ ಇದು ಬೇಡವೇ ಬೇಡ ನನಗೆ ಅಂತ ಅನಿಸ್ಬಿಟ್ರೆ ಆಮೇಲೆ ನೀವು ಅವ್ನು ಓದಿಸೋದು ತುಂಬ ಕಷ್ಟ. ಅದು ಆಗಬಾರ್ದು. ಸೊ ಹಾಗಾಗಿ ಅವನಿಗೆ ಇಂಟ್ರೆಸ್ಟ್ ಡೆವಲಪ್ ಆಗಬೇಕು. ಅದಕ್ಕೆ ಅವನಿಗೆ ಕನಸುಗಳನ್ನ ಕಟ್ಟಿಕೊಡಬೇಕು. ನೋಡಪ್ಪ, ನೀನು ಹಿಂಗಾದರೆ ಹಿಂಗಾಗ್ತೀಯ. ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ. ನೀನು ಈ ಥರ ಹೋದರೆ ಹಿಂಗೆ ರೀಚ್ ಆಗ್ತೀಯ. ಇಲ್ಲ ಅಂದರೆ ಅದು ರೀಚ್ ಆಗೋದಕ್ಕೆ ಇನ್ನೊಂದು ದಾರಿನೂ ಇದೆ, ಬಟ್ ಆವಾಗ ನಿನಗೆ ಅದರ ವ್ಯಾಲ್ಯೂ ಇರಲ್ಲ. ಇವಾಗ ನಾವು ಹೇಳ್ತೀವಿ, ಈಗ ನೀವು ನೀಟಿಗೆ ಹೋಗ್ತೀಯ ಅಥವಾ ಇಂಜಿನಿಯರಿಂಗ್ ಹೋಗ್ತೀಯ, ಇಂಜಿನಿಯರಿಂಗಲ್ಲಿ ಟಾಪ್ 1 ಕಾಲೇಜಿಗೆ ನೀನು ಹೋಗಬೇಕು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ RV ಕಾಲೇಜಿಗೆ. ನಿನಗೆ 2 ವೇ ಇದೆ ಅಲ್ಲಿ ಹೋಗೋದಕ್ಕೆ. ಒಂದು ಥ್ರೂ CET ಹೋಗ್ಬೋದು, ರ್ಯಾಂಕ್ ಬಂದು. ಇನ್ನೊಂದು ಡೊನೇಷನ್ ಕೊಟ್ಟು ಹೋಗ್ಬೋದು. 2 ಆಪ್ಷನ್ ಇದೆ ನಿನಗೆ. ಸೊ ದುಡ್ಡಿದ್ರೆ ನೀನು ಅದನ್ನೂ ಮಾಡ್ಬೋದು. ಬಟ್ ಅಲ್ಲಿಗೆ ಹೋದಾಗಾದ್ರೂ ನೀನು ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಾರ ಕಂಪ್ನಿಯವರು, ಅವ್ರ ಕಾಲೇಜವ್ರು ಲಿಸ್ಟ್ ಕೊಡಬೇಕಾ ನಿನಗೆ? ಇಂತಿಂಥವರೆಲ್ಲ ಇದ್ದಾರೆ ಸರ್ ಕ್ಯಾಂಡಿಡೇಟ್, ಇವ್ರು ಇಂಟರ್ವ್ಯೂ ಮಾಡ್ಕೊಳ್ಳಿ. ಯಾರು ಲಿಸ್ಟ್ ಕೊಡ್ತಾರೆ ಅವರು? ನೀವು ರ್ಯಾಂಕ್ ಥ್ರೂ ಹೋದವ್ರು ಲಿಸ್ಟೇ ಕೊಡ್ತಾರೆ. CET ಈ ಥರ ರ್ಯಾಂಕ್ ಬಂದಿದ್ದಾರೆ ಸರ್, ಟಾಪಲ್ಲಿದ್ದಾರೆ, ಇವ್ರು ತೊಗೊಳ್ಳಿ ಅಂತೇಳಿ. ಡೊನೇಷನ್ ಮೇಲೆ ಹೋದವ್ರು ಕೊಡಲ್ವೇ ಅವರು? ಅಂದರೆ ನಿನ್ನ ಜೀವನ ನೀನು ಕಟ್ಕೋಬೇಕು ಅಂತಾದರೆ ನೀವು ಥ್ರೂ ರ್ಯಾಂಕೇ ಹೋಗಬೇಕು ಒಂದು. ಇನ್ನೊಂದು, ನೀವು ಡೊನೇಷನ್ ಕೊಟ್ಟು ಹೋದಾಗ ಯಾವುದೋ ಬಡ ಹುಡುಗ ರ್ಯಾಂಕ್ ಬಂದಿರ್ತಾನಲ್ಲ, ಅವನಿಗೆ ದ್ರೋಹ ಮಾಡ್ದಂಗೆ ಆಗಲ್ವಾ? ನೀವು ಡೊನೇಷನ್ ಸೀಟಲ್ಲಿ ಫಿಲ್ ಮಾಡ್ಕೋತಿರಲ್ಲ, ಆ ಟಾಪ್ ಬಂದಿದ್ದಾನಲ್ಲ ಹುಡುಗ, ಅವನಿಗೆ ಬೇರೆ ಯಾವುದೋ ಕಾಲೇಜ್ ಸಿಗುತ್ತೆ, ಅವನಿಗೆ ದ್ರೋಹ ಮಾಡ್ದಂಗೆ ಆಗಲ್ವಾ? ಕಿತ್ಕೊಂಡಂಗೆ ಆಗಲ್ವಾ? ಇಸ್ ಇಟ್ ವಾಟ್ ಯು ಕಾಲ್ಡ್ ಹೆಡ್ ಅಸ್ ಎಜುಕೇಟೆಡ್ ಅಲ್ವಾ? ಅದನ್ನೇ ನಾನು ಹೇಳ್ತಿರೋದು, ಎಜುಕೇಟೆಡಿಂದ ನಮ್ಮ ದೇಶ ಹಾಳಾಗ್ತಾ ಇರೋದು ಅಂತೇಳಿ. ಸೊ ಇವೆಲ್ಲ ಆಗ್ತವೆ. ಹಾಗಾಗಿ ನಾನು ಹೇಳೋದು, ಅವ್ರಿಗೆ ರ್ಯಾಂಕೇ ಬರ್ಸ್ಬೇಕು, ಥ್ರೂ ರ್ಯಾಂಕೇ ಹೋಗಬೇಕು. ನಿನಗೆ ಯಾವ ಕಾಲೇಜ್ ಸಿಗುತ್ತೆ ಅದಕ್ಕೆ ಹೋಗು. RV ಸಿಕ್ಕಿದ್ರೆ ಓಕೆ RV, ಇಲ್ಲ ಸೆಕೆಂಡ್ ರ್ಯಾಂಕ್ ಸಿಕ್ಕಿದ್ರೆ ಸೆಕೆಂಡು, ಥರ್ಡ್ ರ್ಯಾಂಕ್ ಕಾಲೇಜ್ ಸಿಕ್ಕಿದ್ರೆ ಥರ್ಡ್ ರ್ಯಾಂಕು. ನಿನಗೆ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗು, ಬೇರೆಯವ್ರ ಸೀಟ್ ಕಿತ್ಕೋಬೇಡ ಅಂತೇಳಿ. ನಾನು ಮತ್ತೆ ಒತ್ತಿ ಅದನ್ನೇ ಕೇಳ್ತೀನಿ. ಅಂದರೆ ಜನಕ್ಕೆ ಇರುವಂಥ ಪ್ರಶ್ನೆ ಜನಕ್ಕೆ ಗೊತ್ತಾಗಲ್ಲ. ಅಂದರೆ CETಗೆ ನೀವು ಹೆಚ್ಚು ಪ್ರಾಶಸ್ತ್ಯನ ಕೊಡ್ತೀರಿ ಹಾಗಾದರೆ? 100% ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೊಡ್ತೀವಿ. ಈಗ ನಾವು 10 ಅವರ್ಸ್ ಟೀಚ್ ಮಾಡಿದ್ವಿ ಅಂತಂದರೆ, ಒಂದು 2 ಅವರ್ಸ್ ಬೋರ್ಡ್ ಮಾಡಿದ್ವಿ ಅಂತಂದರೆ 8 ಅವರ್ಸ್ ಕಾಂಪಿಟೇಟಿವ್ಗೆ ಕೊಟ್ಟಿರ್ತೀವಿ, CETಗೆ ಕೊಟ್ಟಿರ್ತೀವಿ. ಬಿಕಾಸ್ CET ರ್ಯಾಂಕ್ ಇಸ್ ಅಲ್ಟಿಮೇಟ್. ನೀವು ಬೋರ್ಡಲ್ಲಿ 100ಕ್ಕೆ 100 ತೆಗೆದವ್ರು ನೀವು ನೋಡಿ, CET ರ್ಯಾಂಕ್ 36,000 ಬಂದಿರ್ತದೆ. ಸೊ ಅವನಿಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರ್ತದೆ, ಒಂದು 10ನೇ ರ್ಯಾಂಕು 11ನೇ ರ್ಯಾಂಕು ಕಾಲೇಜ್ ಸಿಕ್ಕಿರ್ತದೆ. ಸೊ ಹಾಗಾಗಿ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅದರದ್ದು 50% ತೊಗೋತಾರೆ. ಆ 100 ಮಾರ್ಕ್ಸ್ ತೊಗೊಳ್ಳೋದಿದೆಯಲ್ಲ, PCM 100 ಮಾರ್ಕ್ಸ್ ತೊಗೊಳ್ಳೋದು ಈಸಿಯಾಗಿ ತೊಗೊಂಡ್ಬಿಡ್ತಾನೆ ಅವನು. ಬಟ್ CETಯಲ್ಲಿ 60ಕ್ಕೆ 60 ತೊಗೊಳ್ಳೋದಿದೆಯಲ್ಲ, ಇಟ್ ಈಸ್ ಹೈಲಿ ಇಂಪಾಸಿಬಲ್. 50 ದಾಟದ ಅಂದರೆ ಸಾಕು, ಅವನಿಗೆ 500 ಒಳ್ಳೆ ರ್ಯಾಂಕ್ ಬಂದ್ಬಿಡ್ತದೆ. PCM 3ಕ್ಕೂ 60ಗೆ 50 ದಾಟಿದ್ರೆ ಸಾಕು. ಅದೇ ಬೋರ್ಡಲ್ಲಿ ಔಟ್ ಆಫ್ ಔಟು ನೀವು ಮ್ಯಾಥ್ಸ್ ಔಟ್ ಆಫ್ ಔಟ್ ಎಷ್ಟು ಜನ ಬಂದರೆ ಲಿಸ್ಟ್ ಮಾಡಿ, ನಿಮ್ಗೊಂದು 150 ಜನ ಸಿಗ್ತಾರೆ. ಮ್ಯಾಥ್ಸ್ 60 CETಯಲ್ಲಿ ಎಷ್ಟು ಬಂದಿರೋ ಲಿಸ್ಟ್ ಮಾಡಿ, ಒಬ್ಬರು ಸಿಗಲ್ಲ. ಸೊ ಹಾಗಾಗಿ CETಗೆ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್. CET ಇನ್ ದ ಸೆನ್ಸ್ CET, ನೀಟು, JEE ಅವೆಲ್ಲದಕ್ಕೂ ನಾವು CET ಅಂತಲೇ ಕರಿತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದಕ್ಕೆ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಬೋರ್ಡ್ ಎಕ್ಸಾಮ್ಗೆ ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸನ್ನೇ ಕೊಡ್ತೀವಿ. ಓಕೆ. ಈಗ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಸರ್? ಈಗ ಯಾವ ರೀತಿ? 6ಇಂದ ಸ್ಟಾರ್ಟ್ ಆಗುತ್ತೆ ಸರ್, ಈವ್ನಿಂಗ್ 8ವರೆಗೂ ಇರ್ತದೆ ಸರ್. ಅರೌಂಡ್ 12 ಅವರ್ಸು ಇರ್ತದೆ. ಅದ್ರ ಮಧ್ಯದಲ್ಲಿ ಈಗ ನಾವು 3 ಅವರ್ಸು ಪಾಠ ಮಾಡಿದ್ರೆ ಒಂದು 3 ಅವರ್ಸ್ ಅವ್ರ ಹತ್ರ ಓದಿಸ್ತೀವಿ. ಜಾಸ್ತಿನೇ ಓದಿಸ್ತೀವಿ ಇಟ್ಕೊಳ್ಳೋಣ ಮಿನಿಮಮ್ ಅಂತ. ಯಾಕಂದರೆ ಹೇಗಿರುತ್ತೆ ಅಂತಂದರೆ, ನೀವು 1 ಅವರ್ ಪಾಠ ಮಾಡಿದ್ರೆ ಆ ಮಗು ಅದನ್ನು ಮಿನಿಮಮ್ 2 ಅವರ್ ಆದರೂ ಓದಬೇಕು. ಬಿಕಾಸ್ ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತದೆ. ನಾನು 1 ಅವರ್ ಪಾಠ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಯಾಕಂದರೆ ನನ್ನ ಮೆಚುರಿಟಿ ಲೆವೆಲ್ ಬೇರೆ, ಅವ್ರ ಮೆಚುರಿಟಿ ಲೆವೆಲ್ ಬೇರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಎಷ್ಟು ಅವ್ರಿಗೆ ಕಲಿಸ್ತೀವೋ ಅದಕ್ಕೂ ಜಾಸ್ತಿ ಅವ್ನು ಓದಿಸ್ತೀವಿ ಕೂತ್ಕೊಂಡು. ಮನೆಗೆ ಹೋಗಿ ಓದ್ತಾರೆ ಹೇಳೋ ಕನಸಲ್ಲೆಲ್ಲ ನಾನಿಲ್ಲ, ಅದು ಸಾಧ್ಯವೂ ಇಲ್ಲ. ರೇರ್ ಕೇಸಸ್, ಇಲ್ಲೇ ಇಲ್ಲ ಅಂತಲ್ಲ. ಒಂದು 100 ಜನ ಸ್ಟೂಡೆಂಟ್ ತೊಗೊಂಡ್ರೆ ಅದು 2 ಮನೇಲಿ ಓದ್ಬೋದೇನೋ, ಉಳಿದವ್ರು ಯಾರೂ ಮನೇಲಿ ಓದೋದಿಲ್ಲ. ಮನೇಲಿ ಹೋದ್ರು ಮೊಬೈಲ್ ಎತ್ಕೊಂಡ್ರು, ಪೇರೆಂಟ್ಸೂ ಸ್ವಲ್ಪ ಹಾಗೆ ಇರ್ಬೋದೇನೋ. ಆ ಕಡೆ ಅಪ್ಪ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, ಇಲ್ಲ ಅಮ್ಮ ಮೊಬೈಲ್ ಇಟ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ, ಮಗ ಇನ್ನೇನು ಮಾಡುತ್ತೆ ಪಾಪ, ಅದು ಅದನ್ನೇ ಮಾಡ್ತದಲ್ಲ. ಸೊ ಹಾಗಾಗಿ ಮನೇಲಿ ಓದದ್ದು ಕಷ್ಟ ಅದು. ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಓದಿಸ್ತೀವಿ. ಅವ್ರಿಗೆ ಮನೆಗೆ ಓದಬೇಡಿ ಅಂತಲೇ ಹೇಳ್ತೀವಿ. ಅಫ್ಕೋರ್ಸ್ ಮನೆಗೆ ಹೋಗಿ ಮಲ್ಕೊಳ್ಳಪ್ಪ ನೀನು, ಮತ್ತು ದಿನ ಬಾ, ನಾನು ಇಲ್ಲಿ ಓದಿಸ್ತೀನಿ. ಬಿಕಾಸ್ ಅವ್ರು ಫೀಸ್ ಕೊಟ್ಟಿದ್ದು ನನಗೆ ಓದಿಸು ಅಂತ. ಅವರೇ ಓದಿಸಂಗಿದ್ರೆ ನನಗೆ ಯಾಕೆ ಫೀಸ್ ಕೊಡಬೇಕು ಅಲ್ವಾ? ಮತ್ತೊಂದು ಯಾವಾಗ ಹೇಳ್ತಾ ಇರ್ತೀನಿ, ಈ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಾವು ಅದನ್ನ ಅನುಭವ ಆಗುತ್ತದೆ ನಿಮಗೆ. ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಜನರಲಿ ನಮ್ಮ ಮಕ್ಕಳಿಗೆ ಹೋದಾಗ, ನಮ್ಮ ಪೇರೆಂಟ್ಸ್ ಎಷ್ಟೋ ಜನ ಸರ್ ಕಾಲೇಜಿಗೆ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗ್ ಹೋಗೋಕ್ಕೆ ನಮ್ಗೊಂದು ಟೈಪ್ ಆಗುತ್ತೆ ಸರ್, ಅಲ್ಲಿ ಹೋಗಿ ಬೈಸ್ಕೊಂಡು ಬರಬೇಕು ಅಂತೇಳಿ. ನೋಡಿ ಏನು ಟ್ರ್ಯಾಜಿಡಿ ಅಂತೇಳಿ, ಎಲ್ಲಿಂದ ನಮ್ಮದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತೇಳಿ. ಸ್ಕೂಲಿಗೆ ನಿಮ್ಮ ಮಕ್ಕಳು ಕಳಿಸೋದು ಯಾಕೆ ಸರ್ ನೀವು? ಅವ್ರನ್ನ ಓದಿಸ್ಲಿ ಅಂತೇಳಿ ಅಲ್ವಾ?
ಅದಕ್ಕೆ ಆ ಟೀಚರ್ಸಿಗೆ ಸ್ಯಾಲ್ರಿ ಕೊಟ್ಟಿರೋದು ಯಾರು ಸರ್? ನೀವು ಇದೇ ಪೇರೆಂಟ್ಸ್, ಅವರೇ ತಾನೇ ಸ್ಯಾಲ್ರಿ ಕೊಟ್ಟಿರೋದು ಅವರಿಗೆ. ಆ ಸ್ಕೂಲಿಗೆ ಬಾಡಿಗೆ ಕೊಟ್ಟಿರೋದು ಯಾರು ಸರ್? ಇದೇ ಪೇರೆಂಟ್ಸ್. ಆ ಸ್ಕೂಲ್ ನಡೀತಾ ಇರೋದು ಯಾರಿಂದ ಸರ್? ಇದೇ ಪೇರೆಂಟ್ಸ್. ಅಂದರೆ ಈ ಪೇರೆಂಟ್ಸು ಆ ಸ್ಕೂಲ್ನ ನಡೆಸ್ತಾ ಇರೋದು, ಇದೇ ಪೇರೆಂಟ್ಸು ಆ ಸ್ಕೂಲ್ದು ಅನ್ನದಾತರು ಅಲ್ವಾ? ಅಲ್ಲಿ ಹೋಗ್ಕೊಂಡು ಇಷ್ಟೆಲ್ಲ ಮಾಡಿ ಯೂನಿಫಾರ್ಮ್ ಕೊಡಿಸಿದ್ದೀನಿ, ಬುಕ್ಸ್ ಕೊಡಿಸಿದ್ದೀನಿ, ಸ್ಕೂಲ್ ಫೀಸ್ ಕಟ್ಟಿದ್ದೀನಿ, ನಿಮ್ಮ ಸ್ಕೂಲ್ ನಡೆಸೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಡೊನೇಷನ್ ಕೊಟ್ಟಿದ್ದೀನಿ. ಅಷ್ಟಾದ ಮೇಲೂ ಕೂಡ ನೀವು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಅವ್ರು ನಿಮ್ಮನ್ನೇ ಬೈತಾ ಇರ್ತಾರೆ, ನಿಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ. ಹಾಗಾದ್ರೆ ಅಲ್ಲಿ ಕಳಿಸಿದ್ದೇನಕ್ಕೆ ನಾನು ಸರ್? ನನ್ನ ಮಗನ ಓದಿಸಂತ ತಾನೇ ಕಳಿಸಿರೋದು. ನಿಮ್ಮ ಮಗನ ಸರಿಯಾಗಿ ನಾನು ಓದಿಸ್ತಕ್ಕಾಗ್ತಾ ಇಲ್ಲ ಅಂತೇಳಿ ಒಪ್ಕೊಳ್ಬೇಕಲ್ವಾ? ಅದಿಲ್ಲ. ಈ ಪೇರೆಂಟ್ಸು ಹಾಗೇ ಇದ್ದಾರೆ. ನನ್ನ ಮಗನ ನೀನು ಇಲ್ಲಿ ಕಳಿಸಿದ್ದೇನಕ್ಕೆ? ಓದಿಸೋದಕ್ಕೆ ತಾನೆ. ನಿನ್ನ ಕೆಲಸ ನೀನು ಓದಿಸು. ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ ಬರೋಷ್ಟೊತ್ತಿಗೆ ನನ್ನ ಮಗಗೆ ರಿಸಲ್ಟ್ ಬಂದಿರಬೇಕು. ಇಲ್ಲ ಅಂದ್ರೆ ನಾನು ಕೊಟ್ಟಿದ್ದು ಅಷ್ಟು ಫೀಸ್ ನನಗೆ ವಾಪಸ್ ಕೊಡು ಅಂತ ಕೇಳಬೇಕಲ್ಲ? ಕೇಳಲ್ಲ. ಅವ್ರು ಬೈದರು, ಬೈಸ್ಕೊಂಬರ್ತಾರೆ, ಮನೆಗೆ ಬಂದು ಈ ಮಕ್ಕಳಿಗೆ ಬೈತಾರೆ, ಹಿಂಗೆ ನಿಮ್ಮ ಸ್ಕೂಲಲ್ಲಿ ಹೋಗಿ ಬೈದರು ಅಂತೇಳಿ. ಇವೆಲ್ಲ ಬೇಕಾ ಇವು? ಆ್ಯಕ್ಚುಲಿ ಬೈಸ್ಕೊಳ್ಳೋ ಪ್ಲೇಸಲ್ಲಿ ಇರಬೇಕಾಗಿದ್ದು ಅವರು ಟೀಚರ್ಸ್. ಇದು ಉಲ್ಟಾ ಆಗ್ಬಿಟ್ಟಿದೆ. ಇವ್ರ ಪೇರೆಂಟ್ಸ್ ಹೋಗಿ ಬೈಬೇಕಿತ್ತು, ನನ್ನ ಮಗಗೆ ಯಾಕೆ ನೀನು ರಿಸಲ್ಟ್ ತರಿಸ್ಲಿಲ್ಲ, ನನ್ನ ಮಗಗೆ ಯಾಕೆ ಓದಿಸ್ಲಿಲ್ಲ, ನೀನು ಹೇಳಿದ್ದೆಲ್ಲ ನಾನು ಮಾಡಿದ್ದೀನಿ, ಫೀಸ್ ಕಟ್ಟಿದ್ದೀನಿ, ಅದು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ನೀನು ಯಾಕೆ ತರಿಸ್ಲಿಲ್ಲ ಅಂತ ಹೇಳ್ಬೇಕಲ್ಲ? ಇದು ಹಂಗಲ್ಲ. ಈಗ ನಾವು ಓಟ್ ಕೊಟ್ಟು ರಾಜಕಾರಣಿಗಳ ಹತ್ರ ಬೈಸ್ಕೊತೀವಲ್ಲ, ಹಾಗೆ ಓಟ್ ಕೊಟ್ಟವು ನಾನು, ರಾಜಕಾರಣಿಗೆ ಹೇಳ್ಬೇಕಿತ್ತಲ್ಲ, ನಾನು ಓಟ್ ಕೊಟ್ಟು ನಿನ್ಗೆ ಗೆಲ್ಸಿದ್ದೀನಿ, ನೀನು ಈ ಕೆಲಸ ಮಾಡು ಅಂತೇಳಿ. ಇವ್ರು ಓಟ್ ಕೊಟ್ಟವರು ನಾಳೆ ಹೋಗ್ಬಿಟ್ರೆ ಹಿಂಗೆ ಹಿಡ್ಕೊಂಡು ಇಟ್ಕೊಂಡಿರ್ತಾರೆ ರಾಜಕಾರಣಿಗಳಿಂದ. ಅದೇ ಅಲ್ಲಿ ಬೆಳೆಸಿದ್ದದು. ಒಳ್ಳೆ 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 ಮಾತು. ಈ ಮಾತು ಚೆನ್ನಾಗಿ ರೀಚ್ ಆಗಿ ಪೇರೆಂಟ್ಸ್ಗಳಿಗೂ ಸ್ವಲ್ಪ ಇದು ಅವೇರ್ನೆಸ್ ಮೂಡಿಸ್ಲಿ. ಒಳ್ಳೆ ಮಾತಿದು. ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಹೇಳ್ತಿದ್ದಾಗ ಸಹಜವಾಗಿ ಜನಕ್ಕೆ ಅನಿಸುತ್ತೆ ನಿಮ್ಮ ಅಕಾಡೆಮಿಗೆ ಮಕ್ಕಳನ್ನ ಕಳಿಸ್ಬೇಕು ಅಂತ. ಆದರೆ ತುಂಬ ಕಡೆಗಳಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ಕಡಿಮೆ ಸಂಬಳ ಇರುತ್ತೆ, ಅಂಥವ್ರು ಕಳಿಸ್ಬೋದಾ ಇಲ್ಲಿಗೆ? ಖಂಡಿತವಾಗೂ ಸರ್. ನನ್ನ ಕೈ ಮೀರಿ ನಾನು ಹೆಲ್ಪ್ ಮಾಡ್ತೀನಿ. ಅವತ್ತು ಯಾವುದೋ ಅದೇ ಮೊನ್ನೆ ಲಾಸ್ಟ್ ಇಂಟರ್ವ್ಯೂ ಕೊಟ್ಟಾಗ ಒಂದು ಹೇಳಿದ್ದೆ, ನಾನು ದುಡ್ಡಿನಿಂದನೇ ನಾನು ಹೋಗಿದ್ದಿದ್ದರೆ 14 ವರ್ಷದಲ್ಲಿ ಜಿಲ್ಲೆಗೆ ಒಂದೊಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿಬಿಟ್ಟಿರ್ತದೆ. ಅಟ್ಲೀಸ್ಟ್ ವರ್ಷ ಒಂದೊಂದು 14 ಇನ್ಸ್ಟಿಟ್ಯೂಷನರು ಓಪನ್ ಆಗ್ತಿತ್ತು. ಬಟ್ ಇದು ಒಂದೇ ಇರೋದು. ನಾನು ದುಡ್ಡಿಂದ ನಾನು ಯಾವತ್ತೂ ಹೋಗಿಲ್ಲ ಸರ್. ಹಾಗಂತ ದುಡ್ಡು ತೊಗೊಳ್ಳೋದಿದ್ದೆ ಬದುಕೋಕ್ಕಾಗತ್ತೆ ಕೇಳಿದ್ರೆ ನನ್ನ ಹತ್ರ ಆಗಲ್ಲ ಸರ್. ಬಾಡಿಗೆ ಕಟ್ಟಬೇಕು, ಟೀಚರ್ಸ್ಗಳಿಗೆ ಕೊಡಬೇಕು, ನಾನು ವೈಯಕ್ತಿಕವಾಗಿ ಬದುಕಬೇಕು, ನನ್ನ ಮಗನ ಓದಿಸ್ಬೇಕು, ನನಗೆ ಬೇರೆ ಉದ್ಯೋಗ ಇಲ್ಲ, ಇದೊಂದೇ ಇರೋದು. ಸೊ ಇವೆಲ್ಲ ಇದ್ದೇ ಇರ್ತವೆ. ಸೊ ಅದರ ನಡುವೆ ಅವ್ರಿಗೆ ಏನು ಹೆಲ್ಪ್ ಬೇಕು ಖಂಡಿತವಾಗೂ ನಾನು ಮಾಡ್ತೀನಿ. ನನ್ನ ಕೈ ಮೀರಿ ಏನು ಪ್ರಯತ್ನ ಪಡಬೇಕು, ಏನು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಅಥವಾ ಪೇರೆಂಟ್ಸಿಗೆ ಆಗದೆ ಇದ್ದಾಗ ಏನು ಮಾಡಬೇಕು ಅದನ್ನ ಖಂಡಿತವಾಗೂ ಮಾಡ್ತೀನಿ, ಮಾಡಿದ್ದೀನಿ ಕೂಡ. ಅದು ಇಂಟರ್ವ್ಯೂ ನೋಡ್ತಾರೆ, ಎಷ್ಟೋ ಪೇರೆಂಟ್ಸಿಗೆ ಗೊತ್ತಾಗಿರ್ಬೋದು, ನಮಗೂ ಮಾಡಿದ್ದಾರೆ ಇವರು ಅಂತಂದು ಅಂತೇಳಿ. ಖಂಡಿತವಾಗೂ ಮಾಡ್ತೀನಿ ಸರ್. ಅಂದರೆ ಇಂಡೈರೆಕ್ಟಾಗಿ ನಾನು ಕೇಳ್ತಿರೋದು ಫೀಸ್ ನನ್ನ ಕೈಗೆ ಎಟ್ಕತ್ತೆ. ಖಂಡಿತವಾಗೂ ಸರ್, ಖಂಡಿತವಾಗಿ. ಓಕೆ, ಇನ್ನು ಈ ಅಕಾಡೆಮಿ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಏನು ಫೀಸ್ ತೊಗೊಂಡಿರ್ತೀನೋ ಅದಕ್ಕೆ ನ್ಯಾಯ ಒದಗಿಸ್ತೀನಿ ಸರ್. ಖಂಡಿತವಾಗೂ ಅವ್ರು ಕೊಟ್ಟಿದ್ದು ಒಂದೊಂದು ರೂಪಾಯಿಗೂ ಬೆಲೆ ಕಟ್ಟಿದ್ದೀನಿ. ಒಂದೊಂದು ರೂಪಾಯಿಗೂ ಕೂಡ ಅದಕ್ಕೆ ಬೆಲೆನ ಅವ್ರಿಗೆ ವಾಪಸ್ ಕೊಡ್ತೀನಿ. ಅವ್ರು ಎಷ್ಟು ಕಟ್ಟಿದಾರೋ ಹೋಗ್ಬೇಕಾದ್ರೆ ನಾನೀಗ ಒಂದು 25,000 ರೂಪಾಯಿ ಕಟ್ಟಿದ್ದೀನಿ, ಆ 25,000 ರೂಪಾಯಿ ವರ್ತ್ ಆಯಿತು ನನಗೆ ಅಂತೇಳಿ ಅವ್ರು ಸ್ಯಾಟಿಸ್ಫ್ಯಾಕ್ಷನಿಂದನೇ ಆಚೆ ಹೋಗ್ತಾರೆ ಸರ್. 25,000 ರೂಪಾಯಿ ಕೊಟ್ಟೆ ಕಳ್ಕೊಂಬಿಟ್ಟೆ, ಏನು ಪ್ರಯೋಜನ ಆಗಲಿಲ್ಲ, ಯಾವತ್ತೂ ಆ ಮಾತು ಬರಲಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ನಾನು ಅವ್ರು ಏನು ಕೊಟ್ಟಿದ್ದಾರೋ, ಅವ್ರು ಕೊಟ್ಟಿದ್ದ ದುಡ್ಡಿನ ಋಣದಲ್ಲಿ ನಾನಿದ್ದೀನಿ, ಅವ್ರು ಕೊಟ್ಟಿದ್ದ ಅನ್ನದ ಭಿಕ್ಷೆಲ್ಲೇ ನಾನಿರೋದು, ಇವತ್ತಿಗೂ ಇರೋದು ಅವ್ರು ಕೊಟ್ಟಿದ್ದ ಅನ್ನ ತಿನ್ಕೊಂಡೆ ನಾನು. ಸೊ ಆ ಅನ್ನದ ಋಣ ತೀರಿಸ್ಕೊಳ್ಳೋ ಪ್ರಯತ್ನ ಖಂಡಿತವಾಗೂ ಮಾಡ್ತೀನಿ. ಸೂಪರ್. ಇನ್ನೊಂದು ಭಾಳ ಕೇಳಲೇಬೇಕಾದ ಮುಖ್ಯವಾದ ಪ್ರಶ್ನೆ, ತುಂಬ ಜನಕ್ಕೆ ಇಂಥ ಅಕಾಡೆಮಿಗಳಿಗೆ ಬರೋದಕ್ಕೆ ಭಯ ಅಂದರೆ ಮಕ್ಕಳಿಗೆ, ನಾನು ಇಲ್ಲಿವರೆಗೂ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡು ಬಂದೆ, ಕನ್ನಡ 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 ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ. ಅದು ನಮ್ಮ ದುರ್ದೈವ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕಿಂತ ಬೇರೆ ಭಾಷೆಗಳಿಗೆ ಪ್ರಾಶಸ್ತ್ಯ, ಅದು ನಮ್ಮ ದುರ್ದೈವವೋ ದುರಂತವೋ ಇನ್ನೇನು ಹೇಳಬೇಕೋ ಗೊತ್ತಿಲ್ಲ. ನಾವು ಎಷ್ಟೇ ಅದ್ರ ಬಗ್ಗೆ ಬಾಯಿ ಬಿಡ್ಕೊಳ್ಳಿ, ಎಷ್ಟೇ ಮಾತಾಡಲಿ, ನನಗಂತೂ ಅದು ಬದಲಾಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ನಿಮಗೆ ಕೇಳುವಂಥ ಪ್ರಶ್ನೆ ಅಂದರೆ, ಆ ರೀತಿ ಹಿಂಜರಿಕೆ ಇದ್ದಂಥವರಿಗೆ ಏನು ಹೇಳ್ತೀರಿ? ನಾನು ಇಲ್ಲಿಗೆ ಬಂದಾಗ ನನಗೇನಾದರೂ ಇಂಗ್ಲೀಷಲ್ಲೇನೋ ಕೇಳ್ಬಿಡ್ತಾರೇನೋ, ಇನ್ನೊಂದೇನೋ ಭಾಷೆಯಲ್ಲಿ ಕೇಳ್ಬಿಡ್ತಾರೇನೋ, ಎಲ್ಲದರಗಡೆ ಮರ್ಯಾದೆ ಹೋಗ್ಬಿಡುತ್ತೇನೋ, ಆ ರೀತಿ ಯೋಚನೆ ಇರುವಂಥವ್ರಿಗೆ ಏನು ಹೇಳ್ತೀರಿ? ಸರ್, ಇಲ್ಲಿ ಎರಡು ಪ್ರಾಬ್ಲಮ್ ಇದೆ ಇಲ್ಲಿ. ಒಂದು, ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ಬೇರೆ ಸ್ಟೇಟಿಂದ ಬಂದು ನಮ್ಮಲ್ಲಿದ್ದಾವೆ. ಯಾವುದೋ ಸ್ಟೇಟಲ್ಲಿ ರ್ಯಾಂಕ್ಗಳು ಬಂದಿರುತ್ತೆ, ಅದನ್ನೆಲ್ಲ ದೊಡ್ಡದಾಗಿ ಹಾಕ್ಕೊಂಡ್ಬಿಟ್ಟು AIR ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್, ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಅಂತ ಹಾಕ್ಕೊಂಡ್ಬಿಟ್ಟು ನಮ್ಮ ಜನರಿದಾರಲ್ಲ, ನನ್ನ ಮಗನು ಇವಾಗ ಹೇಗಿದೆ ಅಂತಂದರೆ, ಸಚಿನ್ MRF ಬ್ಯಾಟ್ ಯೂಸ್ ಮಾಡ್ತಾ ಇದ್ನಲ್ಲಪ್ಪ, ಸೊ ನನ್ನ ಮಗಗೆ MRF ಬ್ಯಾಟ್ ಕೊಡ್ಸಿದ್ರೆ ಸಚಿನ್ ಆಗ್ತಾನೆ ಅಂತ ಯೋಚನೆ ಮಾಡೋ ಪೇರೆಂಟ್ಸ್ ನಮ್ಮವರು.
ಸೊ ಅಲ್ಲಿ ಹಾಕಿಬಿಟ್ರೆ ನನ್ನ ಮಗ ರ್ಯಾಂಕ್ ಬಂದ್ಬಿಡ್ತಾನೆ, ಅವ್ರಲ್ಲಿ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದಿದೆ, ನನ್ನ ಮಗನಲ್ಲಿ ಕಳಿಸಿದ್ರೆ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬರುತ್ತೆ ಅಂಥ ಪೇರೆಂಟ್ಸ್ ಇರೋದು ನಮ್ಮಲ್ಲಿ. ಅಲ್ಲಿ ಹೆಂಗೆ ಕೋಚಿಂಗ್ ಇದೆ, ಏನು ಮಾಡ್ತಾರೆ, ಯಾರು ಟೀಚ್ ಮಾಡ್ತಾರೆ, ನನ್ನ ಮಗಗೆ ಅದು ಅಡ್ಜಸ್ಟ್ ಆಗುತ್ತಾ, ನನ್ನ ಮಗಗೆ ಟಚ್ ಆಗುತ್ತಾ ಅವ್ರ ಟೀಚಿಂಗು, ಅದನ್ನೆಲ್ಲ ಯೋಚನೆ ಮಾಡೋಂಥ ಪೇರೆಂಟ್ಸು ರೇರ್ ನಮ್ಮಲ್ಲಿರೋದು. ಸೊ ಇಲ್ಲೇನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಈ ಬೇರೆ ಲ್ಯಾಂಗ್ವೇಜ್ ಅವರು, ಬೇರೆ ಕಡೆಯವರು, ನಾರ್ತ್ ಕಡೆಯವರು, ಆಂಧ್ರ ಪ್ರದೇಶ್ ಕಡೆಯವರು, ಆ ಕಡೆ ಎಲ್ಲ ಅವರೆಲ್ಲ ಬಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿ, ಆ್ಯಂಡ್ ನಾನು ಹೇಳ್ತಾರೆ ಓಪನ್ ಮಾಡಲಿ, ಬೇಡ ಅಂತಲ್ಲ, ಎಜುಕೇಷನ್ ಇಟ್ಸ್ ಏನೋ ದೊಡ್ಡ ಸಮುದ್ರ, ಅದು ಯಾರು ಬೇಕಾದರೂ ಹೋಗಿ ಎಷ್ಟು ಬೇಕಾದ್ರೂ ಅವ್ರ ಕೈಯಲ್ಲಿ ನೀರಾಗುತ್ತೆ ಅಷ್ಟು ಮಕ್ಕೊಂಡು ಬರ್ಬೋದು ಅವರು. ಬಟ್ ಅವ್ರು ಬಂದಾಗ ಇಲ್ಲಿ ಮಕ್ಕಳು ಕರ್ನಾಟಕದಲ್ಲಿ ಇದೆಯಲ್ಲ, ಅವ್ರು ತೆಲುಗು ಮಿಕ್ಸು ಇಂಗ್ಲೀಷ್ ಮಾತಾಡಿದಾಗ ಅಥವಾ ಹಿಂದಿ ಮಿಕ್ಸ್ ಇಂಗ್ಲೀಷ್ ಮಾತಾಡಿದಾಗ ನಮ್ಮ ಮಕ್ಕಳಿಗೆ ಅರ್ಥ ಆಗಲ್ಲ, ಟಚ್ ಆಗಲ್ಲ. ಅದೇ ನೀವು ಕನ್ನಡ ಮಿಕ್ಸ್ ಇಂಗ್ಲೀಷ್ ಮಾತಾಡಿ, ತುಂಬ ಒಳಗಡೆ ಟಚ್ ಆಗ್ಬಿಡುತ್ತೆ, ಈಸಿಯಾಗಿ ಅರ್ಥ ಆಗ್ತದೆ. ಸೊ ಆ ಥರ ಪ್ರಾಬ್ಲಮ್ಗಳು ಇನ್ಸ್ಟಿಟ್ಯೂಷನಲ್ಲಿ ತುಂಬ ಇದೆ. ಯಾರ್ಯಾರು ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಕೊಂಡು ಲಕ್ಷಾಂತರ 2 ಲಕ್ಷ 3 ಲಕ್ಷ ಚಾರ್ಜ್ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ನಿಮಗೆ ಕನ್ನಡ ಮಾತಾಡೋಂಥ ಒಬ್ಬ ಟೀಚರು ಇಲ್ಲ. ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು, ಕನ್ನಡ ಹೋರಾಟಗಾರರು ಅದನ್ನ ಹೋರಾಟ ಮಾಡಬೇಕು. 2 ಕಾರಣ. ಒಂದು, ನಮ್ಮ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಪಾಠ ಮಾಡಿದಾಗ ನೀವು ಇಂಗ್ಲೀಷೇ, ಈಗ ಸೈನ್ಸ್ ಅಂತ ಬಂದಾಗ ಇಂಗ್ಲೀಷೇ ಬರುತ್ತೆ ಅಫ್ಕೋರ್ಸ್, ಇಲ್ಲ ಅಂತಲ್ಲ, ಅದ್ರ ಮಧ್ಯದಲ್ಲಿ ಒಂದೊಂದೆರಡು ಕನ್ನಡ ಶಬ್ದ ಸೇರಿಸಿ ಮಾತಾಡಿದಾಗ ಟಚ್ ಆಗುತ್ತೆ, ಅದು ಅರ್ಥ ಆಗ್ತದೆ. ವೈ ಐ ಗಾಟ್ ದಟ್ ರಿಸಲ್ಟ್ ಬಿಕಾಸ್ ಆಫ್ ದಟ್ ಓನ್ಲಿ, ಟಚ್ ಆಗ್ತದೆ. ಅದನ್ನೇ ನೀವು ಏನೋ ಹಿಂದಿ ಮಿಕ್ಸ್ ಇಂಗ್ಲೀಷ್ ಮಾತಾಡಿದ್ರೆ, ತೆಲುಗು ಮಿಕ್ಸ್ ಇಂಗ್ಲೀಷ್ ಮಾತಾಡಿದ್ರೆ ನಮ್ಮ ಮಕ್ಕಳಿಗೆ ಟಚ್ ಆಗಲ್ಲ ಅದು. ಸೊ ಹಾಗಾಗಿ ಈ ಕನ್ನಡ ಹೋರಾಟಗಾರರಂತ ಏರೆಲ್ಲ ಇದಿರಲ್ಲ ನೀವು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೋರಾಟ ಮಾಡಿ. ಅವ್ರು ಬರಲಿ, ಆ ಇನ್ಸ್ಟಿಟ್ಯೂಷನ್ ಅವ್ರು ಬರಲಿ, ಆದರೆ ಕರ್ನಾಟಕದ ಲೆಕ್ಚರ್ ಅವ್ರು ತೊಗೋಬೇಕು. ಕರ್ನಾಟಕದಲ್ಲಿ ನೀಟ್ ಕೋಚ್ ಮಾಡೋರಿಲ್ವಾ ಸರ್, IIT ಕೋಚ್ ಮಾಡೋರಿಲ್ವಾ ಸರ್, CET ಕೋಚ್ ಮಾಡೋರಿಲ್ವಾ ಸರ್, ಅವ್ರನ್ನ ಅವ್ರು ಅಪಾಯಿಂಟ್ ಮಾಡಿಕೊಂಡು ಅವ್ರ ಹತ್ರನೇ ನಮ್ಮ ಕನ್ನಡದ ಮಕ್ಕಳಿಗೆ ಪಾಠ ಮಾಡಿಸ್ಬೇಕು. ಆವಾಗ ರಿಸಲ್ಟು ಬರುತ್ತೆ. ನಮ್ಮ ಕನ್ನಡದವ್ರ ಫೋಟೋ ಅವ್ರ ಬ್ಯಾನರಲ್ಲಿ ಇರ್ತದೆ. ಎಲ್ಲವ್ರದ್ದು ಫೋಟೋ ಬ್ಯಾನರಲ್ಲಿ ಇದೆಯಲ್ಲ ಇವಾಗ, ಕನ್ನಡದವ್ರ ಫೋಟೋ ಬ್ಯಾನರಲ್ಲಿ ಇರ್ತದೆ. ಈಗ ಅದು ಪ್ರಾಬ್ಲಮ್ ಇದೆ. ಅದನ್ನು ನಾನು ಹೇಳೋದ್ರಿಂದ ಮೇ ಬಿ ಕಾಂಟ್ರವರ್ಸಿ ಆಗ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಅದು. ನಮ್ಮಲ್ಲಿ ಎಷ್ಟೋ ಜನ ಆ ಕಡೆಯಿಂದ ಬಿಟ್ಟು ನಮ್ಮಲ್ಲಿ ಬರ್ತಾರೆ, ಸರ್ ಅವರು ಹಿಂದಿ ಮಿಕ್ಸು ಇಂಗ್ಲೀಷ್ ಮಾತಾಡ್ತಾರೆ, ತೆಲುಗು ಮಿಕ್ಸ್ ಇಂಗ್ಲೀಷ್ ಮಾತಾಡ್ತಾರೆ, ನಮ್ಮ ಮಗಗೆ ಯಾಕೋ ಸೆಟ್ಟೇ ಆಗಲಿಲ್ಲ, ಸೊ ಹಂಗಾಗಿ ಬಿಟ್ಟು ಬಂದುಬಿಟ್ವಿ ಸರ್ ಅಂತೇಳಿ. ಅಲ್ಲಿ ಫೀಸ್ ಕೊಟ್ಟಿದ್ದು ಹೋಯ್ತಾ, ಇಲ್ಲೂ ಮತ್ತು ಫೀಸ್ ಕೊಡ್ಬೇಕಾ ಪಾಪ, ಅವನದು 2 ವರ್ಷ ಹೋಯ್ತಲ್ಲ, ಆ ಫೀಸ್ ಬಿಡಿ, ದುಡ್ಡು ಇವತ್ತಲ್ಲ ನಾಳೆ ಗಳಿಸ್ಬಿಡೋಣ ಅಂತ ಹೇಳೋಣ. 2 ವರ್ಷ ವೆರಿ ಇಂಪಾರ್ಟೆಂಟ್ ಕ್ರುಷಿಯಲ್ ಟೈಮ್, ಫಸ್ಟ್ PU and ಸೆಕೆಂಡ್ PU, ಅದು ಹೋಯ್ತಲ್ಲ. ಇದು ತುಂಬ ಕಾಡ್ತಾ ಇರೋ ಪ್ರಶ್ನೆ ಅದು. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು. ಯಾರಾದರೂ ಕನ್ನಡ ಹೋರಾಟಗಾರರು ಹೋರಾಟ ಮಾಡಬೇಕು. ಪ್ರತಿಯೊಬ್ಬ ಲೆಕ್ಚರ್ಗೂ ಕೂಡ ಕನ್ನಡ ಕಂಪಲ್ಸರಿ ಬರಬೇಕು, ಅಂಥ ಲೆಕ್ಚರ್ನೇ ತಗೋಬೇಕು ಅಂತೇಳಿ ಹೋರಾಟ ಮಾಡಿದಾಗ ಖಂಡಿತವಾಗೂ ನಮ್ಮ ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುತ್ತೆ ಸರ್. ನೀವು ಹೇಳಿದ್ರೆ ನನಗೆ ಅನಿಸಿದಂದ್ರೆ ಪಾಠ ಬರೀ ಇಲ್ಲಿಗೆ ಮಾತ್ರ ಹೋಗೋದಲ್ಲ, ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ಹೋದಾಗ ನಮಗೆ ಅದು ಪೂರ್ತಿ ಎಲ್ಲ ಕಡೆನೂ ಆವರಿಸ್ಕೊಂಡ್ಬಿಡುತ್ತೆ ಅಂತ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಈಗ ಪೇರೆಂಟ್ಸಿಗೆ, ಮಕ್ಕಳಿಗೆ, ನಿಮ್ಮಲ್ಲಿ ಕೋಚಿಂಗ್ಗೆ ಬರಬೇಕು ಅಂತ ಅಂದ್ಕೊಂಡವರಿಗೆ ನಿಮ್ಮ ಸಲಹೆ ಯಾರಾಗಿರಲಿ ಅಥವಾ ಏನಾದರೂ ಒಂದು ಮಾತು, ಕೊನೆ ಮಾತು. ನೀವು ಏನು ನಂಬಿಕೆ ಇಟ್ಟು ಬರ್ತಿರಲ್ಲ ಸರ್, ಆ ನಂಬಿಕೆನ ನಾನು ಉಳಿಸ್ತೀನಿ. ನೀವು ಏನು ನನಗೆ ಫೀಸು ಅಂತ ಏನು ಕೊಟ್ಟಿರ್ತಿರಲ್ಲ ಸರ್, ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ. ನೀವು ಯಾವತ್ತೂ ಕೂಡ ಇಲ್ಲಿಂದ ಹೋಗುವಾಗ ಸ್ಯಾಟಿಸ್ಫೈಡ್ ಮನಸ್ಸಿಂದನೇ ಆಚೆ ಹೋಗ್ತೀರ. ಸರ್ ಇಂಥ ಒಂದು ಇನ್ಸ್ಟಿಟ್ಯೂಷನಿಗೆ ಸೇರಿಸಿದೆ, ಅಲ್ಲಿ ನನಗೇನು ಬೇಕೋ ಅದು ನನಗೆ ಸಿಕ್ತು. ನಾಟ್ ಓನ್ಲಿ ದಟ್ ವಾಟ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಅವನ ಒಬ್ಬ ಉತ್ತಮ ಪ್ರಜೆಯಾಗಿ, ದ ಬೆಸ್ಟ್ ಸಿಟಿಜನ್ ಟು ಇಂಡಿಯಾ ಆಗಿ ನಾನು ಆಚೆ ಕಳಿಸ್ತೀನಿ. ನಾನೊಬ್ಬ ದೊಡ್ಡ ದೇಶಭಕ್ತ. ಅದು ಕೆಲವೊಬ್ಬರು ಹೇಳ್ಕೊಳ್ಳೋ ದೇಶಭಕ್ತರಿದ್ದಾರೆ, ಕೆಲವೊಬ್ಬರು ಒಳಗಡೆ ಇಟ್ಕೊಳ್ಳೋ ದೇಶಭಕ್ತರಿದ್ದಾರೆ. ನನ್ನ ಕನಸದು, ನನ್ನ ಇಂಡಿಯಾ, ನನ್ನ ದೇಶ ಹಿಂಗಿರಬೇಕು ಹೇಳೋದು ನನ್ನ ಕನಸದು. ಆ ಕನಸಿಗೆ ಈಡೇರಿಸೋ ಥರ ನಿಮ್ಮ ಮಕ್ಕಳನ್ನು ನಾನು ಬೆಳೆಸ್ತೀನಿ. ಅವ್ನು ನಾಟ್ ಓನ್ಲಿ ಇಲ್ಲಿ ಬಂದಿದ್ದಾನೆ, ಸೈನ್ಸ್ ತೊಗೊಂಡಿದ್ದಾನೆ, ನಾಳೆ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ ಅಂತಲ್ಲ, ನಾಳೆ ಅವನು IAS ಆಗ್ಬೋದು. ಆ ಐಡಿಯಾನು ಕೊಟ್ಟೆ ಕಳಿಸ್ತೀನಿ ಅವನಿಗೆ. ಯು ಶುಡ್ ಬಿಕಮ್ ಆನ್ IAS ಆಫೀಸರ್ ಅಂತೇಳಿ ಎಷ್ಟೋ ಜನರಿಗೆ ಹೇಳಿದ್ದೀನಿ. ಯು ಶುಡ್ ಬಿಕಮ್ ಅ ಗುಡ್ ಪಾಲಿಟಿಷಿಯನ್. ನಾಟ್ ಓನ್ಲಿ ಇಂಜಿನಿಯರ್, ಡಾಕ್ಟರ್, BSc BCom ಅಲ್ಲ, ಅದು ಬಿಟ್ಟು ಇದೆ, ಜೀವನ ಇದೆ. ನೀನು ಈ ದೇಶವನ್ನು ಬದಲಾಯಿಸಬೇಕು ಅಂಥ ಒಂದು ಹುದ್ದೆಗೆ ನೀನು ಹೋಗಬೇಕು ಅಂತೇಳಿ ನನ್ನ ಕನಸದು. ಆ್ಯಂಡ್ ತುಂಬ ಸರಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜಿಲ್ಲೆಗೆ ಹೋದರೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿ ನನ್ನ ಸ್ಟೂಡೆಂಟ್ ಆಗಿರಬೇಕು. ಅದು ನನ್ನ ಕನಸು. ನಾನು ಅವನಿಗೆ ಸಲ್ಯೂಟ್ ಹೊಡಿಬೇಕು. ಜಿಲ್ಲಾಧಿಕಾರಿ ಹೋದಾಗ ನನ್ನ ಸ್ಟೂಡೆಂಟ್ ಖುಷಿಯಿಂದ. ಈಗ ನಿಮಗೂ ಅದೇ ಆಸೆ ಅಲ್ವಾ ಸರ್? ನೀವು ನಿಮ್ಮ ಮಗ ನನಗೆ ಸಲ್ಯೂಟ್ ಹೊಡಿಬೇಕು ಅಂತ ಯಾವತ್ತೂ ನೀವು ಬಯಸಿಲ್ಲ. ನಿಮ್ಮ ಮಗ ನೀವು ಸಲ್ಯೂಟ್ ಹೊಡಿಬೇಕು ಅಂತ ಬಯಸ್ತೀರಿ. ಹಾಗೆ ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಸಲ್ಯೂಟ್ ಹೊಡಿಬೇಕು ಅಂತ ಬಯಸ್ತೀನಿ. ಹಾಗಾಗಿ ಆ ಪೇರೆಂಟ್ಸು ನಿರ್ಭಯವಾಗಿ, ನಿರ್ಭೀತಿಯಾಗಿ ನನ್ನ ಮಗನ್ನ ಒಂದು ಗುಡ್ ಹ್ಯಾಂಡಲ್ ಕೊಡಬೇಕು ಅಂತಿದ್ದರೆ ಬ್ರಿಕ್ಸ್ ಈಸ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಒಳ್ಳೆಯದಾಗಲಿ ನಿಮಗೆ. ದೇಶ ಕಟ್ಟುವಂಥ ಕೆಲಸ ಮುಂದುವರಿಲಿ.
ಸ್ಟೂಡೆಂಟ್ಸ್ಗಳು ಇಲ್ಲಿಗೆ ಬಂದು ಅದ್ಭುತವಾದಂಥ ಪ್ರಜೆಗಳಾಗಿ ಹೊರಗಡೆ ಹೋಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಬಂಧುಗಳು, ಇಲ್ಲಿವರೆಗೆ ಬ್ರಿಕ್ಸ್ ಅಕಾಡೆಮಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಾನು ಆರಂಭದಿಂದಲೂ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀನಿ. ಯಾಕೆ ಈ ಅಕಾಡೆಮಿ ಬಗ್ಗೆ ಮಾತಾಡ್ತಿದ್ದೀನಿ ಅಥವಾ ಇಲ್ಲಿಗೆ ಮಕ್ಕಳನ್ನು ಸೇರಿಸಿ ಅಂತ ನಾನು ಯಾಕೆ ವೈಯಕ್ತಿಕವಾಗಿ ಸಲಹೆಯನ್ನು ಕೊಡ್ತಿದ್ದೀನಿ ಅಂದರೆ ಅದೇ ಕಾರಣಕ್ಕಾಗಿ. ಮಕ್ಕಳು ಬರೀ ಎಜುಕೇಷನ್ ಅಂದರೆ ನಾವು ಅಂದ್ಕೊಂಡಿರೋ ಎಜುಕೇಷನ್ ಮಾತ್ರ ಅಲ್ಲ, ಅದರ ಆಚೆಗೆ ಬದುಕನ್ನು ಕಲಿಬೇಕು, ಒಳ್ಳೆ ಪ್ರಜೆಯಾಗಿ ಹೊರಗಡೆ ಹೋಗಬೇಕು. ಈ ದೇಶದ ಯಾವ ಮೂಲೆಯಲ್ಲೇ ಬಿಟ್ಟರೂ ನಾನು ಬದುಕ್ತೀನಿ ಎನ್ನುವಂಥ ಛಲ ಆತನಲ್ಲಿ ಬರಬೇಕು. ಅದೆಲ್ಲವನ್ನು ಕೂಡ ನೀಟಾಗಿ ಮಾರ್ಗದರ್ಶನ ಕೊಡುವಂಥ ಕೆಲಸ ಈ ಬ್ರಿಕ್ಸ್ ಅಕಾಡೆಮಿಲಿ ಆಗುತ್ತೆ. ಅಂದರೆ ಬರೀ ಶಿಕ್ಷಣ ಅಲ್ಲ, ಬರೀ ಕೋಚಿಂಗ್ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಒಳ್ಳೆ ಮನುಷ್ಯರಾಗುವ ನಿಟ್ಟಿನಲ್ಲಿ ಅವ್ರನ್ನ ರೆಡಿ ಮಾಡಿ ಹೊರಗಡೆ ಕಳಿಸ್ತಾರೆ. ಬನ್ನಿ ಇಲ್ಲಿಗೊಮ್ಮೆ ಇವ್ರ ಜೊತೆಗೆ ಮಾತಾಡಿ, ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಅಥವಾ ಖುಷಿ ಅನ್ಸಿದ್ರೆ ಅಥವಾ ಇಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸ್ಬೋದು ಅಂತ ಧೈರ್ಯ ಬಂದರೆ ಈ ಅಕಾಡೆಮಿಗೆ ಆರಾಮಾಗಿ ಸೇರಿಸಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.